प्रत्यक्षं ब्रह्मासि तमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 जातं जगत्सर्वं यस्मिन्नेव प्रलीयते येनेदन्धार्यते चैव तस्मै ज्ञानात्मने नमः यैरिमे गुरुभ्यः पूर्वं पदवाक्यप्रमाणतः व्याख्याताः सर्ववेदान्तास्तान् नित्यं प्रणतोऽस्म्यहम् तैत्तिरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते 40 ಭಾಷ್ಯಭಾಗ ಸಯ ಏಷೋಂ ಹೃದಯಾಕಾಶಃ ಅಂತ ಮಂತ್ರ ಅದಕ್ಕೆ ಅರ್ಥ ಬರೀತಾ ಇದ್ದಾರೆ ಸಹ ಇತಿ ವ್ಯುತ್ಕ್ರಮ್ಯ ಅಯಂ ಪುರುಷಃ ಇತ್ಯನೇನ ಸಂಬಧ್ಯತೆ ಇಲ್ಲಿ ಸಹ ಯಹ ಏಷಃ ಅಂತಿದೆಯಲ್ಲ ಆಮೇಲೆ ಅಂತರ್ಹೃದಯ ಆಕಾಶ ತಸ್ಮಿನ್ ಅಯಂ ಅಲ್ಲಿದೆ ಅಯಂ ಪುರುಷ ಅಲ್ಲಿದೆ ಸೋಯಂ ಪುರುಷ ಅಂತ ಅಲ್ಲಿಗೆ ಅನ್ವಯ ಮಾಡ್ಕೊಳ್ಳಿ ಅಂತ ಇದ್ದಾರೆ ವ್ಯುತ್ಕ್ರಮ್ಯ ಅಂದ್ರೇನು ಅನ್ನೋ ಕ್ರಮವನ್ನು ತಪ್ಪಿಸಿ ದಾಟ್ಕೊಂಡು ಅನ್ವಯ ಮಾಡಿಕೊಂಡು ಅಂತ ಇದ್ದಾರೆ ಸಹಾನಕ್ಕೆ ಸಹಾಯ ಅಂತ ಅನ್ವಯ ಮಾಡ್ಕೋಬೇಡಿ ಯಾವನು ಅವನು ಅಂತ ಅನ್ವಯ ಅಲ್ಲ ಏಷೋ ಅಂತ ಹೃದಯ ಆಕಾಶ ತಸ್ಮಿನ್ ಸೋಯಂ ಪುರುಷ ಅಂತ ಅನ್ವಯ ಸಹ ಅಂತ ಆರಂಭದಲ್ಲಿದೆ ಅಯಂ ಪುರುಷ ಎರಡನೇ ವಾಕ್ಯದ ಮಧ್ಯದಲ್ಲಿದೆ ತಸ್ಮಿನ್ ಅಯಂ ಪುರುಷ ಆ ಅಯಂ ಪುರುಷ ಅಂತ ಹೇಳಿ ಎರಡನೇ ವಾಕ್ಯದಲ್ಲಿ ಇದೆಯಲ್ಲ ಆ ಅಯಂ ಪುರುಷ ಅನ್ನುವ ಪದದೊಡನೆ ಸಹ ಅನ್ನುವ ಪದಕ್ಕೆ ಅನ್ವಯವನ್ನು ಮಾಡ್ಕೊಳ್ಳಿ ಸಂಬಂಧ ಅಂದ್ರೆ ಅನ್ವಯ ಅಂತ ಅರ್ಥ ವ್ಯುತ್ಕ್ರಮ್ಯ ಅಂದ್ರೇನು ದಾಟ್ಕೊಂಡು ಕ್ರಮ ತಪ್ಪಿಸ್ಕೊಂಡು ಜಂಪ್ ಮಾಡಿ ಸಹನ ಜಂಪ್ ಮಾಡಿ ಆ ಪದವನ್ನು ಇಲ್ಲಿ ಹಾಕೊಂಡ್ಬಿಟ್ಟು ಅದನ್ನ ಅನ್ವಯ ಮಾಡ್ಕೊಳ್ಳಿ ವೇದದಲ್ಲಿ ಅನ್ವಯ ಮಾಡಿ ವೇದವಾಕ್ಯ ಇರೋಲ್ಲ ಶ್ಲೋಕವೂ ಹಾಗೆ ಇರಲ್ಲ ನಾವು ಅನ್ವಯ ಮಾಡ್ಕೊಂಡು ಅರ್ಥ ಮಾಡ್ಕೋಬೇಕೇ ಹೊರತು ಅನ್ವಯ ಪ್ರಕಾರವಾಗಿಯೇ ವೇದ ಹೇಳುತ್ತೇನಿಲ್ಲ ಉಪಪ್ರಯಂತೋ ಅದ್ಭರಂ ಮಂತ್ರಂ ವೋಚೆ ಮಾಗ್ನಿ ಉಪಪ್ರ ಅನ್ನೋದು ಓಚೇಮ ಉಪಪ್ರವೋಚಾಮ ಅಂತ ಪ್ರವೋಚಾಮ ಉಪಪ್ರ ಎರಡು ಕ್ರಿಯಾಪದಕ್ಕೆ ಸೇರ್ಕೊಂಡಂತಹ ಉಪಸರ್ಗಗಳು ಎಂತೋ ಅದ್ಭರಂ ಮಂತ್ರಂ ವೋಚೇಮ ವೋಚೇಮ ಅಲ್ಲಿದೆ 3 ಪದ ಆದ್ಮೇಲೆ ಇದೆ ಉಪಪ್ರವೋಚಾಮ ಅಂತ ಅನ್ವಯ ಮಾಡ್ಕೋಬೇಕು ಮಂತ್ರಂ ಪ್ರವೋಚ ಮಂತ್ರವನ್ನು ನಾವು ಹೇಳುವರಾಗಿದ್ದೇವೆ ಎಂತಹ ಹೋಗುವರಾಗಿದ್ದು ನಾವು ಮಂತ್ರವನ್ನು ಹೇಳುವರಾಗಿದ್ದೇವೆ ಅಂತ ಉಪಪ್ರ ಅನ್ನೋದನ್ನ ಕ್ರಿಯಾಪದಕ್ಕೆ ಅನ್ವಯ ಮಾಡ್ಕೋಬೇಕು ಅದು ವೇದದಲ್ಲಿ ತುಂಬಾ ಕಾಮನ್ನು ಎಲ್ಲೆಲ್ಲೋ ಇರೋ ಪದವನ್ನು ಎಲ್ಲೆಲ್ಲೋ ತಗೊಂಡ್ಬಂದು ಅನ್ವಯ ಮಾಡ್ಕೊಳ್ಳೋದು ಇದ್ದೇ ಇರುತ್ತೆ ಈ ಶ್ಲೋಕದಲ್ಲೂ ಇದೆ ಕಾವ್ಯ ಶ್ಲೋಕದಲ್ಲಿ ಬೇಕಷ್ಟು ಅದೇ ಇಲ್ಲೂ ಕೂಡ ದಾಟ್ಕೊಂಡು ಕ್ರಮ ತಪ್ಪಿಸಿ ಅಯಂ ಪುರುಷ ಅನ್ನೋದನ್ನ ಅನ್ವಯವನ್ನು ಮಾಡ್ಕೊಳ್ಬೇಕು ಏಷಃ ಅಂತರ್ಹೃದಯೇ ಹೃದಯಸ್ಯಾಂತಃ ಹೃದಯಮಿತಿ ಪುಂಡರೀಕಾಕಾರೋ ಮಾಂಸಪಿಂಡಃ ಪ್ರಾಣಾಯತನಃ ಅನೇಕ ನಾಡಿ ಸುಶಿರಃ ಊರ್ಧ್ವನಾಳಃ ಅಧೋಮುಖಃ ವಿಶಸ್ಯಮಾನೆ ಪಶು ಪ್ರಸಿದ್ಧಃ ಉಪಲಭ್ಯತೆ ಏಷಃ ಅಂತರ್ಹೃದಯೇ ಮೂಲ ಪದ ಅದಕ್ಕೆ ಹೃದಯ ಅಂತರ್ಹೃದಯದಲ್ಲಿ ಒಳಗಿರುವ ಹೃದಯ ಏನ್ ಮಾಡ್ಕೊಳ್ಳಿ ಒಳಗಿರುವ ಹೃದಯದೊಳಗೆ ಯಾವ ಇದಾನೋ ಈ ವ್ಯಾಹೃತಿ ಬ್ರಹ್ಮವು ಹೃದಯದೊಳಗೆ ಇರ್ತಕ್ಕವನು ಬುದ್ಧಿ ಸಾಕ್ಷಿಯಾಗಿರ್ತಕ್ಕ ಪರಮಾತ್ಮನನ್ನೇ ಹೇಳ್ತಿರೋದು ಯಾರೋ ಅಲ್ಲ ಆಕಾಶವನ್ನೇ ಹೇಗೆ ಹಾರ್ದ ಬ್ರಹ್ಮ ಅಂತ ಹೇಳಿತೋ ಶಾಂಡಿಲ್ಯ ವಿದ್ಯೆಯಲ್ಲಿ ಮನೋಮಯ ಗುಣಗಳಿಂದ ಅದನ್ನೇ ಇಲ್ಲೂ ಹೃದಯದಲ್ಲಿರ್ತಕ್ಕಂತಹ ಚಿನ್ಮಾತ್ಮನು ಅದ್ವಿತೀಯನು ಕೂಟಸ್ಥನು ಅಸಂಸಾರಿಯಾದ ಪರಮಾತ್ಮನನ್ನೇ ವ್ಯಾಹೃತಿ ರೂಪದಿಂದ ಭಾವನೆ ಮಾಡೋಕೆ ಹೇಳ್ತಾ ಇದೆ ಮಂದ ಮಧ್ಯಮಾಧಿಕಾರಿಗಳಿಗೆ ಈ ರೀತಿ ಉಪಾಸನೆ ಮಾಡಿದ್ರೆ ಬ್ರಹ್ಮ ಪ್ರಸೀದತಿ ಬ್ರಹ್ಮ ಪ್ರಸನ್ನವಾಗತ್ತೆ ಅಂತ ಶಾಸ್ತ್ರ ಮರ್ಯಾದೆ ಅದು ಹೃದಯ ಅಂದ್ರೆ ಏನು ಹೃದಯ ಅಂದ್ರೆ ಅದು ಒಂದು ಪುಂಡರೀಕಾಕಾರ ಪುಂಡರೀಕ ಅಂದ್ರೆ ಕಮಲ ಕಮಲದ ಆಕಾರ ಅಂದ್ರೆ ಅರಳಿದ ಕಮಲ ಅಲ್ಲ ಮೊಗ್ಗಾದ ಕಮಲದ ಆಕಾರ ಅರಳಿದ ಕಮಲ ಅನ್ಕೋಬೇಡಿ ಕಮಲ ಮೊಗ್ಗಾಗಿದ್ದಾಗ ಯಾವ ರೀತಿ ಇರುತ್ತೋ ಆ ರೀತಿ ಆಕಾರ ಮುದುಳ್ಕೊಂಡ ಒಂದು ಕಮಲದಂತೆ ಇರ್ತಕ್ಕದ್ದು ಅದು ಮಾಂಸದ ಪಿಂಡ ಅದು ಪ್ರಾಣಗಳಿಗೆ ಆಯತನ ಅಂದ್ರೆ ಆಧಾರ
ಪ್ರಾಣಾಪಾನ ವ್ಯಾನ ಇದೆಯಲ್ಲ, ಮುಖ್ಯ ಪ್ರಾಣ ಇರೋದು ಅಲ್ಲ. ಪ್ರಾಣ ಜೀವ ಇಲ್ಲವನು ಹೃದಯದಲ್ಲಿಯೇ ಇರ್ತಕ್ಕವನು ಅಂತ ಶಾಸ್ತ್ರ ಹೇಳುತ್ತೆ. ಪ್ರಾಣಕ್ಕೆ ಆಯತನ ಅಂದ್ರೆ ಆಧಾರ, ಆಶ್ರಯ, ನೆಲೆ ಅಂತ ಅರ್ಥ. ಅವನು ಅನೇಕ ನಾಡಿಗಳಿಂದ ತೂತುಳ್ಳವನು. ಉಳ್ಳದ್ದು ಇದು ಹೃದಯವು ಅನೇಕ ನಾಡಿ ಸುಶಿರಹ ಅಂದ್ಬಿಟ್ರು. ಯಾವ್ದು ಮಾಂಸಪಿಂಡಕ್ಕೆ ವಿಶೇಷಣ. ಆ ಮಾಂಸಪಿಂಡವು ಶತಂಚೈಕಾಚ ಹೃದಯಸ್ಯ ನಾಡ್ಯ ಅಂತ ಹೇಳಿದೆ ಶ್ರುತಿ. 101 ನಾಡಿ ಇದೆಯಂತೆ, ಆ ಹೃದಯದಿಂದ ಹೊರಟಿದೆಯಂತೆ. ಅದರಲ್ಲಿ ಸುಷುಮ್ನಾ ನಾಡಿ ಒಂದು ಪ್ರಧಾನ. ಹಾಗಾಗಿ ಅನೇಕ ನಾಡಿಗಳಿಂದ ತೂತನ್ನು ಉಳ್ಳದ್ದು ದಸ. ನಾಡಿ ಬಿ ಸುಶಿರಾಣಿ ಅಸ್ಯ ಅಸ್ತಿ ನಾಡಿ ಸುಶಿರ. ನಾಡಿಗಳಿಂದ ತೂತಾಗಿ ಉಳ್ಳದ್ದಾಗಿರುವಂಥದ್ದು ಇದು. ಅನೇಕ ನಾಡಿ ತೂತುಳ್ಳದ್ದು. ಮತ್ತು ಊರ್ಧ್ವನಾಳ. ಸಾಮಾನ್ಯವಾಗಿ ಎಲ್ಲ ಕಮಲಕ್ಕೆ ಕೆಳಗಡೆ ನಾಳ ಇರುತ್ತೆ, ಇದಿರುತ್ತೆ. ಇದಕ್ಕೆ ಇದು ಕೆಳಗೆ ಮೇಲ್ಗಡೆ ನಾಳ ಇದೆ. ಹೀಗೆ ಊರ್ಧ್ವನಾಳ. ಅದೊಂದು ಅಪಧಮನಿ ಅಭಿಧಮನಿ ನಮ್ಗೆ ಹೇಳ್ಕೊಡ್ತಾ ಇತ್ತು ಸ್ಕೂಲ್ ಪಾಠದಲ್ಲಿ. ಪ್ರಧಾನವಾದ 2 ನಾಡಿ ಬರೋದು, ಅಪಧಮನಿ ಅಭಿಧಮನಿ ಅಂತ. ಅದೇನೋ ಊರ್ಧ್ವನಾಳ ಮೇಲ್ಮುಖವಾದಂತಹ ನಾಳ ಉಳ್ಳದ್ದು. ಅದು ಅಧೋಮುಖವಾಗಿ ಜ್ಯೋತಿ ಬಿದ್ದಿದೆ. ಅದು ಮಾವಿನ ಹಣ್ಣನ್ನು ಹೇಗೆ ತೊಟ್ಟು ಹಿಡ್ಕೊಂಡಿರುತ್ತೋ ಆ ನಾಳನೇ ಆ ಹೃದಯ ಹಿಡ್ಕೊಂಡಿದೆ. ಆ ನಾಳ ಮತ್ತೆ ಎಲುಬು ಮಾಂಸ ಅವಳನ್ನ ಹಿಡಿದುಪಟ್ಟಿದೆ, ಒಂದಕ್ಕೊಂದೇ ಸಪೋರ್ಟ್ ಆಗಿದೆ. ಅಧೋಮುಖ. ನಿಮ್ಗೆ ಇದನ್ನ ಹೇಳಬೇಕು ಅಂತಂದ್ರೆ ದಿನಾ ಯಜ್ಞಾಗ ಮಾಡ್ತಿರ್ತೀರಾ. ಆ ಪಶುಯಾಗದಲ್ಲಿ ವಿಷಸ್ಯಮಾನೇ ಪಶುವನ್ನು ಕೊಯ್ದಾಗ ಸ್ಪಷ್ಟ ಕಾಣ್ತೀರಾ. ಅಲ್ಲಿ ಆಡನ್ನ ಇದು ಮಾಡುವಾಗ ಅಗ್ನಿಶೋಮಿನ್ಯಸ್ಯ ಪಶೋಚ್ಛಾಗಸ್ಯ ವಪಾಯಾನುಬ್ರೂಹಿ ಅಂತ ಹೇಳಿ ಹೋಮಯಾಗದಲ್ಲಿ ಆ ಆಡಿನ ಹೃದಯವನ್ನ ಅವನ ಮಾಡ್ಕೊಳ್ಬೇಕಾದ್ರೆ ಆ ಹೃದಯ ತೆಗಿಬೇಕಲ್ಲ. ಹೃದಯಸ್ಯಾಗ್ರೇ ವಜ್ಜತಿ ಅಸ ಜಿಹ್ವಾಯ ಅಸ ವಕ್ಷಸಃ ಅಂತ ಹೃದಯ ತೆಗಿತಾನೆ, ನಾಳೆಗೆ ತೆಗಿತಾನೆ, ಪಕ್ಕೆ ತೆಗಿತಾನೆ, ಬುಧದ್ವಾರ ತೆಗಿತಾನೆ, ಎಲ್ಲರಿಗೂ. ಅಲ್ಲಿ ಯಾಗ ಮಾಡುವಂತಹ ಯಾಜ್ಞಿಕರಿಗೆ ಆ ಪಶುವನ್ನು ವಿಶೇಷಣ ಮಾಡುದು ಅಂದ್ರೆ ಕುಯ್ಯೋದು. ವಿಶೇಷಣ ನಾಮ ಕುಯ್ಯೋದು ದಸ. ಪಶುವನ್ನ ಇಲ್ಲಿ ಆಡೋ, ಪಶುವಿನ ಹಸು ಅಲ್ಲ. ಆಡನ್ನು ಕುಯ್ಯುವಾಗ ಅದನ್ನ ಕೆಳಗಡೆ ಕುಯ್ಬೇಕು ಅಂತ ಬೇರೆ. ಹಾಗೆ ವಿಶ್ವರೂಪವಿ ತ್ವಾಷ್ಟ್ರ ವರಿಷ್ಠ ಅಭ್ಯಮಿ. ವಿಶ್ವರೂಪ ಅನ್ನುವಂತ ತ್ವಷ್ಟು ಬ್ರಹ್ಮನ ಮಗ ಅವನು ಪಶು ಮೇಲೆ ವಾಂತಿ ಮಾಡ್ಕೊಂಡ್ಬಿಟ್ಟಂತೆ. ಅದೇನೋ ಅಸಹ್ಯ ಆಗ್ಬಿಟ್ಟು. ಆದ್ರಿಂದ ಪಶುವಿನ ಮೇಲ್ಗಡೆ ಮಾತ್ರ ಕೊಯ್ಬೇಡಿ, ಅಡಿಗಡೆ ಕೊಯ್ಯಿರಿ. ಅದು ಅಮೇಧ್ಯಾಯಿತ ಜಾಗ. ಅಡಿಗಡೆ ಕೊಯ್ಬೇಕು ಅನ್ನೋ ಒಂದು ಅರ್ಥವಾದ ಕಥೆ. ಸರಿ, ಆ ಪಶು ಮೇಲೆ ಎಲ್ಲ ಪಶು ಮೇಲೆ ವಾಂತಿ ಮಾಡಿದ್ದಾನ ಅವನು ಅಂತಂದ್ರೆ ತರ್ಕ ಮಾಡಬೇಡಿ. ನಾವು ಯಾಕೆ ಕೆಳಗಡೆ ಕೊಯ್ಬೇಕು ಅನ್ನೋಕ್ಕೆ ಒಂದು ಕಥೆ ಹೇಳ್ತಾ ಇದ್ದೀವಿ. ಆ ಕಥೆ ಕೇಳ್ಕೊಂಡು ಅಷ್ಟೇ. ಯಾಕೆ ಮೇಲ್ಗಡೆ ಕೊಯ್ಬಾರ್ದು ಅಂತಂದ್ರೆ ಅಷ್ಟು ಬ್ರಹ್ಮನ ಮಗನಾದ ವಿಶ್ವರೂಪನು ಆ ಪಶು ನೋಡಿದಾಗ ಅಸಹ್ಯ ಆಗ್ಬಿಟ್ಟು ಅವನಿಗೆ ವಾಂತಿ ಬಂದ್ಬಿಟ್ಟು ಆ ಪಶು ಮೇಲೆ ವಾಂತಿ ಮಾಡ್ಬಿಟ್ಟಂತೆ. ತಸ್ಮಾತ್ ಉಪರಿಷ್ಟ ಪಶುವರು ನಾವಜ್ಜಂತಿ. ಅದನ್ನ ಮೇಲ್ಗಡೆಯಿಂದ ಪಶುವನ್ನು ಕೊಯ್ಯೋದಿಲ್ಲಂತೆ. ಕೇಳಬೇಕು. ಅದು ನಾಭಿ ಇದೆಯಲ್ಲ ಕೆಳಗಡೆ, ನಾಭಿಯ ಪಕ್ಕದ ಕೊಯ್ತಾರೆ. ನಾಭಿಯಲ್ಲಿ ಬಿಟ್ಟು ಅದನ್ನು ಬಿಗಿಸ್ಬಿಟ್ರೆ ಎಲ್ಲ ಬುಳ್ಳನ್ನು ಬಲು ತರ ಬಂದ್ಬಿಡುತ್ತೆ. ಇಷ್ಟ ಬುಳ್ಳ ಬಂದ್ಬಿಡುತ್ತೆ. ನಮ್ಗಂತೂ ನೋಡಕ್ಕಾಗಲ್ಲ. ಅದು ನಮಗ್ ಖಂಡಿತ ನೋಡಕ್ಕಾಗಲ್ಲ. ಅದೇನು ಯಜ್ಞ ಮಾಡೋರು ಹೇಗೆ ಮಾಡ್ತಾರೆ ಪುಣ್ಯಾತ್ಮರು. ಪಶುವನ್ನ ಕೊಯ್ಯುವಾಗ ಈ ಹೃದಯ ಅನ್ನೋದು ನಿಮಗೆ ಪ್ರಸಿದ್ಧ ಆಗಿದೆ, ನೀವು ನೋಡಿದ್ದೀರಾ. ನಾನೇ ಅದರ ಬಗ್ಗೆ ಹೆಚ್ಚಿಗೆ ಬರಿಬೇಕಾಗಿಲ್ಲ ಅಂತ ಇದ್ದಾರೆ ಶಂಕರಾಚಾರ್ಯರು. ತಸ್ಯ ಅಂತಃ ಏಷಃ ಆಕಾಶಃ ಪ್ರಸಿದ್ಧಃ. ಏಷಃ ಆಕಾಶಃ ಪ್ರಸಿದ್ಧ ಏವ ಕರಕಾಕಾಶವತ್. ಕುಡಿಕೆ ಒಳಗೆ ಸಣ್ಣ ಆಕಾಶ ಇರುವ ಹಾಗೆ ಹೃದಯದೊಳಗೆ ಈ ಶಬ್ದ ಅಲ್ಲಿ ಹೊರಗಡೆ ಅಲ್ಲ ಗುರುಗಳೇ, ಮೈಕ್ ಹಿಂಗೆ ಓಡಾಡ್ತಾ ಇರ್ತಾರೆ. ಏನ್ ಮಾಡಿದ್ಯಾ? ಆಫ್ ಮಾಡ್ಬಿಟ್ಟು ಮಾಡಿ. ಈಗ ಮಾಡ್ದ ನಮ್ಮಲ್ಲಿ ಬ್ರಹ್ಮಚಾರಿ ಶತಮರ್ಕಟ ಅಂತ ಒಂದು ವಾಕ್ಯ ಇದೆ. ಪ್ರತ್ಯಕ್ಷ ಉದಾಹರಣೆ. ಆ ಸುಂದರ ಕಾಲ ಬ್ರಹ್ಮಚಾರಿ ತಸ್ಮಿನ್ ಅಂದ್ರೆ ಆ ಹೃದಯದೊಳಗೆ ಈ ಪುರುಷನು ಅಂದ್ರೆ ಈ ದಹರ ಇದು ವ್ಯಾಹೃತಿ ಮಯನಾದಂತಹ ಪುರುಷನು ಅಲ್ವಾ? ಅದೇ ಅಲ್ಲ, ಮೇಲ್ನಕ್ಕೆ ಹೋದೆ. ತಸ್ಯ ಅಂತಹ ಆ ಹೃದಯದ ಒಳಗೆ ಯಾವ ಈ ಆಕಾಶವೋ ಅಂದ್ರೆ ಒಂದು ಪರಮಾತ್ಮನಿರುವಂತಹ ಜಾಗ ಆಕಾಶ ಅಂತ. ಅದು ಹೇಗೆ ಅಂದ್ರೆ ಕರಕಾಕಾಶವು ಪ್ರಸಿದ್ಧ ಅಂದ್ರು. ಕುಡಿಕೆ ಒಳಗೆ ಹೇಗೆ ಒಂದು ಸಣ್ಣ ಜಾಗ ಇರುತ್ತೆ, ಸಣ್ಣ ಕುಡಿಕೆ ಒಳಗೆ ಇಷ್ಟೇ ಜಾಗ ಇರುತ್ತೆ. ಕುಡಿಕೆ ಚಿಕ್ಕದಾಗಿ ಮಾಡಿದ್ರೆ ಜಾಗ ಎಷ್ಟಿರುತ್ತೆ? ಒಂದು ಹೆಬ್ಬೆಟ್ಟು ಇರುವಷ್ಟು ಜಾಗ ಇರುತ್ತೆ. ಹಾಗೆ ಅಂಗುಷ್ಠ ಮಾತ್ರ ಪುರುಷ ನಮ್ಮ ಹೃದಯದೊಳಗೆ ಒಂದು ಜಾಗ ಇದೆ ಅಂತೆ. ಅದೇ ನಾವು ಒಬ್ಬ ಡಾಕ್ಟರ್ ಹತ್ರ ಕೇಳಿದ್ದೆ, ಕಾರ್ಡಿಯಾಲಜಿಸ್ಟ್ ಅಂತ.
ಹಾಗೆ ಟೊಳ್ಳಿಲ್ಲಪ್ಪ ಹೃದಯದೊಳಗೆ ಏನ್ ನೀವು ಹೆಂಗೆ ಹೇಳ್ತಿರಲ್ಲ ಅಂತ. ಆ ಹೃದಯದ ಹಾಗೆ ಅದು ಸ್ಪಂಜ್ ಬಾಲ್ ತರಹ ಇದೆ ಹೊರತು ಹಾಗೆ ಮಧ್ಯದ ಒಂದು ಟೊಳ್ಳು ಅಂತ ಹಾಗಿಲ್ಲಪ್ಪ ಅದರಲ್ಲಿ ಅಂತ. ಆದ್ರೆ ಉಪನಿಷತ್ತುಗಳಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಅಂಗುಷ್ಟ ಮಾತ್ರ ಪುರುಷೋ ಅದು ಇದು ಎಲ್ರಿಗೂ ಯೂನಿವರ್ಸಲ್ ಹೇಳ್ತಿದ್ದಾರಲ್ಲ. ಅಲ್ಲ ಯೋಗಿ ದೃಷ್ಟ ಅಷ್ಟೇ ಅವರೊಳ ಇವೆಲ್ಲ ಆರ್ಷ ದರ್ಶನ. ಅಂಗುಷ್ಟ ಮಾತ್ರ ಪುರುಷೋ ಅಂಗುಷ್ಟ ಮಾತ್ರ ಅಂತರಾತ್ಮ ಹೃದಯಜನಾನಾಂ ಹೃದಯೇ ಸನ್ನಿವಿಷ್ಟ. ಸದ್ಯಕ್ಕೆ ನಂಬಿಕೆಯಿಂದ ಉಪಾಸನೆ ಮಾಡ್ತಾ ಇರ್ಬೇಕು. ಕಂಡ್ಕೊಳ್ಳೋದು ಮಾಡೋದು ಎಲ್ಲ ಯೋಗಿ ದೃಷ್ಟ ಅಷ್ಟೇ. ಇದು ಭೌತಿಕವಾಗಿ ಗೊತ್ತಾಗಲ್ಲ ಇದು. ಅಲ್ಲ ಪ್ರಸಿದ್ಧವಾಗಿ ಹೇಳ್ತಿದ್ದಾರೆ ಭಾಷ್ಯಗಾರರು. ಹೌದು ಅಂಗುಷ್ಟ ಮಾತ್ರ ಆಗಿದ್ದಾನೆ ಸಾಯನಾಚಾರ್ಯ ಹಾಗೆ ಭಾಷೆ ಬೆಳೆದಿದ್ದಾರೆ. ಅಲ್ಲ ಇದು ಎಲ್ಲ ಯಾವ್ದು ಗೊತ್ತಾಗಲ್ಲ. ಈ ಸುಷುಮ್ನ ನಾಡಿ ಹೋಗಿದೆ ಎಲ್ಲ ನಾಡಿಗಳು ಇತ್ಯಾದಿಗಳೆಲ್ಲ ಅದು ಹೃದಯ ಅನ್ನೋದು ಇವತ್ತು ನೋಡ್ಬಿಟ್ಟಿದಾರಲ್ಲ. ಅಂತ ಹಿತಾನಾಮ ನಾಡಿ ಕೂದಲನ್ನ 1000 ಭಾಗ ಮಾಡಿ ಅದು ಒಂದು ಭಾಗದ್ದು ಅಂದ್ರೆ ಅದೇನೋ ನಿಮ್ಗಿರ್ಬಹುದು, ನಮ್ಗೆ ಹೇಳಕ್ಕಾಗಲ್ಲ ಅಂತ. ಅದೇ ಹೃದಯದೊಳಗೆ ನೀವು ಹೆಬ್ಬೆಟ್ಟು ಒಂದು ಪರ್ವದಷ್ಟು ಜಾಗ ಇದೆ, ಇಷ್ಟು ಜಾಗ ಇದೆ ಅಂತಂದ್ರೆ ನಾವು ಅದನ್ನ ಕಂಡಿಲ್ಲಪ್ಪ ಅದಿಲ್ಲಪ್ಪ ಅಂತ ಹಾಗೆ ಅಂತಾರಪ್ಪ. ಯೋಗಿ ಪ್ರತ್ಯಕ್ಷ ಅನ್ಕೋಬೇಕಷ್ಟೇ ನಾವು. ಆಮೇಲೆ ಇದು ಅಷ್ಟೇ ಇವಾಗ ಬಿಡೋದು ಅಷ್ಟೇ. ಆ ರೀತಿ ಇದೆ ಭಾವನೆ ಮಾಡ್ಕೊಂಡ್ಬಿಡಿ ಅಷ್ಟೇ. ಅಂಗುಷ್ಟ ಮಾತ್ರ ಜಾಗ ಒಂದು ಕರಕಾಕಾಶ ಇರುತ್ತೆ, ಒಂದು ಆಕಾಶ ಇದೆ, ಪರಮಾತ್ಮ ಆಕಾಶ, ಅಲ್ಲಿ ಪರಮಾತ್ಮನು ಚೈತನ್ಯ ತೋರ್ತಾ ಇದ್ದಾರೆ ಭಾವನೆ ಮಾಡಿ. ಆಮೇಲೆ ಇಲ್ಲಿ ಹೃದಯದಲ್ಲೇ ವೇದಾಂತದಲ್ಲಿ ಪ್ರತ್ಯಯಗಳ ಇದು ಮನಸ್ಸಿಗೆ ಬ್ರೈನ್ಗೆ ಅಸ್ತಿತ್ವ ಇಲ್ಲ. ಬ್ರೈನ್ ವಿಚಾರ ಬರೋದೇ ಇಲ್ಲ. ಅದಕ್ಕೆ ಇವೆಲ್ಲ ಯೋಗಿಗಮ್ಯ ಅಷ್ಟೇ. ಈಗ ಚಕ್ರಗಳಿಗೂ ಹಾಗೆ ಅಲ್ವಾ ಗುರುಗಳೇ, ಅದೊಂದು ಸ್ಥಾನ ಅಂತ ಅಷ್ಟೇ. ಚಕ್ರ ಅಂತ ಭೌತಿಕವಾಗಿ ನಿಮ್ಗೆ ಏನು ಸಿಕ್ಕಲ್ಲ. 7 ಚಕ್ರಗಳು ದೇಹದಲ್ಲಿ ಇರೋದು ಭೌತಿಕವಾಗಿ ನಿಮ್ಗೇನ್ ಸಿಗಲ್ಲ. ಅದೊಂದೊಂದು ಸ್ಥಾನ ಅಂತ ಇಂಡಿಕೇಟ್ ಮಾಡ್ತಾರೆ. ಹಂಗೆ ಅದ ಹೃದಯ ಸ್ಥಾನ ಸಿಗತ್ತೆ. ಹೃದಯದೊಳಗೆ ಒಂದು ಅಂಗುಷ್ಟ ಪರ್ವದಷ್ಟು ವಂಶ ಪರ್ವತ ಭಾಷೆಗಳು ಬೀರಿನ ವಂಶದಂತೆಯೇ ಟೊಳ್ಳಿದೆ. ಒಂದು ಅಂಗುಷ್ಟ ಮಾತನ್ನು ಒಂದು ಹೆಬ್ಬೆಟ್ಟಿನ ಒಂದು ಗೆಣ್ಣೆಷ್ಟು ಜಾಗದಷ್ಟು ಖಾಲಿ ಇದೆ. ಅಲ್ಲಿ ಅಂತಃಕರಣವಿದೆ. ಆ ಅಂತಃಕರಣದಲ್ಲಿ ಪರಮಾತ್ಮ ತೋರುತ್ತಾನೆ, ಯೋಗಿಗಳಿಗೆ ಗೊತ್ತಾಗ್ತಾನೆ, ಅಲ್ಲಿ ಧ್ಯಾನ ಮಾಡಿ ಅಂತೇಳಿ ಈ ರೀತಿ ಎಲ್ಲ ಹೇಳ್ತಾರೆ. ಶಾಲಗ್ರಾಮೆ ವಿಷ್ಣು ಅಂತ ಆ ಹೃದಯದೊಳಗೆ ಪರಮಾತ್ಮನ ಭಾವನೆ ಮಾಡಿ ಅಂತಾರೆ. ಅದೇ ಈಗಿನ ಡಾಕ್ಟರ್ ಕಾರ್ಡಿಯಾಲಜಿಸ್ಟ್ ಯಾರು ಅದನ್ನು ಒಪ್ಕೊಳ್ಳಲ್ಲ. ಅದು ಸ್ಪಂಜಿನ ಒಂದಿದೆ, ಅದು ಇದಾಗತ್ತೆ, ಪಂಪ್ ಆಗ್ತಾ ಇರುತ್ತದೆ. ಪಂಪ್ ಆಗ್ಬೇಕಾದ್ರೆ ಅದು ಮಧ್ಯ ರಂಧ್ರ ಇದೆ ಒಪ್ಕೊಳ್ಳೋಣ. ಅದೇ ಬಿಲ್ಲದ ಪಂಪ್ ಪೂರ್ತಿ ಸಾಲಿಡ್ ಆದ್ರೆ ಪಂಪ್ ಆಗಲ್ಲ. ಆದ್ರೆ ಅಷ್ಟು ಜಾಗ ಅಂತ ಒಂದೇ ಜಾಗದಲ್ಲಿ ಓಪನ್ ಆಗಿ ಇರೋ ಸಿಗಲ್ಲ ಅಂತ ಏನೋ. ತಸ್ಮಿನ್ ಸ್ವಯಂ ಪುರುಷಃ ಪುರುಷೇನಾತ್ ಪೂರ್ಣಾವಾ ಭೂರಾದಯೋ ಲೋಕಾಃ ಭೂರಾದಯೋ ಲೋಕಾಃ ಏನ ಇತಿ ಪುರುಷಃ. ತಸ್ಮಿನ್ ಆ ಹೃದಯದೊಳಗೆ ಸ್ವಯಂ ಪುರುಷ, ನಾವು ಇವಾಗ ಹೇಳಕ್ ಹೊರಟಂತಹ ಪುರುಷ ಅಲ್ಲಿದ್ದಾನೆ ಎಂದು. ಯಾಕೆ ಅವನಿಗೆ ಪುರುಷ ಅಂತ ಹೆಸರು? ಪುರಿ ಶಯನಾತ್. ಪುರಿ ಅಂದ್ರೆ ಪಟ್ಟಣ. ಪಟ್ಟಣ ಯಾವುದೋ ಶರೀರವೇ. ನವದ್ವಾರೇ ಪುರೇ ದೇಹಿ ಅಂತ. ಹೇಗೆ ಪಟ್ಟಣಕ್ಕೆ ಅನೇಕ ಬಾಗಿಲುಗಳು ದ್ವಾರಗಳು ಇರುತ್ತೋ ಹೋಗೋದಕ್ಕೆ, ಹಾಗೆ ಶರೀರಕ್ಕೆ 9 ದ್ವಾರವಿರೋದ್ರಿಂದ ಶರೀರನ ಪಟ್ಟಣ ಅಂತ ಕಲ್ಪನೆ ಮಾಡಿದೆ. ಅಲ್ಲಿ ಮಲಗಿದಾನೆ ಅಂದ್ರೆ ಈಗ ಮಲಗಿದಾನೆ ಅಂತ ಅರ್ಥ ಅಲ್ಲ. ಮಲಗಿದವನು ಹೇಗೆ ಏನನ್ನೂ ಮಾಡಲ್ವೋ ಅವನು ಅಲ್ಲಿ ಏನೂ ಮಾಡದೇನೆ ಸಾಕ್ಷಿಯಾಗಿದ್ದಾನೆ, ಅವಿಕ್ರಿಯನಾಗಿದ್ದಾನೆ ಅರ್ಥದಲ್ಲಿ ಮಲಗಿದಾನೆ ಅಂತ ಅವನು ಆರೋಪ ಅಷ್ಟೇ. ಮಲಗಿದಾನೆ ನಿದ್ದೆ ಮಾಡ್ತಿದ್ದಾನೆ ಅಂತ ಅರ್ಥ ಅಲ್ಲ. ಅವನು ನಿದ್ದೆ ಮಾಡಿದ್ರೆ ಜಗತ್ತೇ ನಿದ್ದೆ ಆಗ್ಬಿಡುತ್ತೆ ಅಷ್ಟೇ. ಅವನ ನಿದ್ದೆ ಮಾಡಿದ್ರೆ ಯಾರು ಉಳಿಯಲ್ಲ. ಅವನು ಯಾವಾಗಲೂ ಎಚ್ಚರವಾಗಿರೋನೆ ಅವನು. ಅವನು ಏನು ಕ್ರಿಯೆ ಮಾಡ್ದೇನಿ, ಚೇಷ್ಟೆ ಮಾಡ್ದೇನಿ, ಅವಿಕ್ರಿಯನಾಗಿದ್ದಾನೆ. ಅದನ್ನ ಪುರುಷ ಒಂದರ್ಥ. ಇನ್ನೊಂದರ್ಥ ಭೂರಾಜ ಲೋಕಗಳು ಯಾವರಿಂದ ತುಂಬಲ್ಪಟ್ಟಿದೆಯೋ, ಹೇಗೆ ಮಂಜುಗೆಡ್ಡೆಯನ್ನೆಲ್ಲ ನೀರು ತುಂಬಿಕೊಳ್ಳುತ್ತೋ ಹಾಗೆ ಇಡೀ ಭೂರಾಜ ಲೋಕವನ್ನು ಆ ಪರಮಾತ್ಮ ತುಂಬಿಕೊಂಡಿದ್ದಾನೆ. ಆದ್ರಿಂದ ಅವನಿಗೆ ಪೂರ್ಣಂ ಅನೇನ ಸರ್ವತಿ ಪುರುಷ. ನೆನ್ನೆ ಹೇಳಿದ 4 ಅರ್ಥ, 2 ಬಿಟ್ರು. ಪುರಿ ಪೂರಂ ಓಷತ್, ಪೂರಂ ಆಸಂ 2 ಬಿಟ್ಬಿಟ್ಟು ಇನ್ನೆರಡು ಅರ್ಥ ತಗೊಂಡ್ರು. ಪೂರ್ವಮೇವಾಹಂ ಯಹ ಸಮಿತಿ ತತ್ಪುರುಷ. ಅದು ಸ ಯಸ್ಮಾ ಪೂರ್ವೋ ಅಸ್ಮಾತ್ ಪಾಪ್ಮಾನಂ ಔಷತ್ ಇತಿ ಪುರುಷ ಅಂತ ಬೃಹದಾರಣ್ಯಕದಲ್ಲಿ ಪುರುಷತ್ವಕ್ಕೆ ಇನ್ನೊಂದು ಹೇಳಿದರು. ಆ 2 ಅರ್ಥ ಬಿಟ್ಟು ಈ 2 ಅರ್ಥ ತಗೊಂಡಿದ್ದಾರೆ. ಭೂರಾಜ ಲೋಕವು ಯಾವ ಆಚರಣೆ ತುಂಬಲ್ಪಟ್ಟಿದೆಯೋ ಆತನು ಪುರುಷನು ಅಂತ ಒಂದು. ಯಾವ ಆತನು ಶರೀರ ಪಟ್ಟಣದಲ್ಲಿ ತೋರ್ಬರುತ್ತಾನೋ ಅದನ್ನು ಪುರುಷ ಅಂತ ಇನ್ನೊಂದು. ಈಗ ಅವನು ಪುರುಷ ಅನ್ಸ್ಕೊಂಡಿದ್ದಾನೆ. ಅವನು ಆ ಪರಮಾತ್ಮನು ಬಲಮಟ್ಟಿಗೆ ಮನೋಮಯ, ಬಲಮಟ್ಟಿಗೆ ಜಾಸ್ತಿ ಮನಸ್ಸಲ್ಲಿ ಆಯಾಯ ಇಂದ್ರಿಯ ವ್ಯಾಪಾರ ಮಾಡಕ್ಕೆ ಇಂದ್ರಿಯಕ್ಕೆ ಬರ್ತಾನೆ. ಯಾವ ಇಂದ್ರಿಯ ಚೇಷ್ಟೆ ಇದೆ ಅಂತ ಮನಸ್ಸು ಯೋಚನೆ ಮಾಡ್ತಾನೆ ಅಂತಾನೆ.
ನಿದ್ದೆ ಮಾಡ್ತಾ ಇದ್ದು ಮನಸ್ಸಿಗೆ ಬರಲ್ವೇ ಹೊರತು ಮನಸ್ಸಲ್ಲಿ ಇದ್ದೇ ಇರ್ತಾನೆ. ನಾನ್ ಮನುಷ್ಯ ಅಂತ ಯಾವಾಗ ಯೋಚನೆ ಮಾಡ್ತಾನೆ ಇರ್ತಾನೆ. ನಾನ್ ಮುನಿ, ನಾನ್ ಮನುಷ್ಯ ಅದು ಹೇಳ್ತಾರೆ. ಅವನು ಕೂಡ ಆ ಮನಸ್ಸಿನಲ್ಲಿ ಬಲಮಟ್ಟಿಗೆ ತುಂಬಿಕೊಂಡಿರ್ತಾನೆ. ಅಂದ್ರೆ ಗುಳ್ಳೆಯಲ್ಲೆಲ್ಲ ಹೇಗೆ ನೀರು ತುಂಬಿಕೊಂಡಿದೆಯೋ ಮನಸ್ಸಿನೆಲ್ಲ ಪೂರ ಚೈತನ್ಯ ತುಂಬಿಕೊಂಡಿದೆ. ನೀವು ಒಳಗಡೆ ನೋಡಿದ್ರೆ ಚೈತನ್ಯವೇ, ಪ್ರಪಂಚ ಕಡೆಯಿಂದ ಫೋಟೋ ಹೊಡೆದ್ರೆ ಅದು ಮನಸ್ಸು. ಹಸುವಿನ ಚಿತ್ರ ಕೊಟ್ರೆ ಅದು ಪ್ರಪಂಚದ ಪದಾರ್ಥ. ಹಸುವಿನ ಚಿತ್ರ ಪೂರ್ತಿ ಚೈತನ್ಯ ತುಂಬಿಕೊಂಡಿದೆ ಅಂದ್ರೆ ಅದು ಆತ್ಮನೇ. ಅಲ್ಲಿ ಇಷ್ಟು ಚೈತನ್ಯ ಇಷ್ಟು ಮನಸ್ಸು ಅಂತ ಬಿಡ್ಸಕ್ಕಾಗಲ್ಲ. ಇಷ್ಟು ಗುಳ್ಳೆ ಇಷ್ಟು ನೀರು ಅಂತ ಹೇಗೆ ತೆಗಿಯಕ್ಕಾಗಲ್ವೋ, ಗುಳ್ಳೆ ನೀರು ಅಂತ ಒಂದಕ್ಕೆ ಹೆಸರು, ಹಾಗೆ ಚೈತನ್ಯವೇ ಹಸು ಆಕಾರ ಆದ ಹಸು ಪ್ರತ್ಯಯ, ಒಂಟೆ ಆಕಾರ ಆದ ಒಂಟೆ, ಆನೆ ಆದ ಆಕಾರ ಅಂದ್ರೆ. ಆದರೆ ಮನಸ್ಸು ಅನ್ನೋದು ಆತ್ಮನಿಗಿಂತ ಬೇರೆ ಇರುವ ವಸ್ತುವೇ ಅಲ್ಲ ಅದು. ಹಾಗಾಗಿ ಮನಃ ವಿಜ್ಞಾನಂ, ಇಲ್ಲಿ ಮನಸ್ಸು ಇದಕ್ಕೆ ಅರಿಯೋ ಸಾಧನ ಅಂತ ಬರೀ ಯೋಚನೆ ಸಂಕಲ್ಪ ಅಂದ್ಕೋಬೇಡಿ. ಅರಿಯುವ ಸಾಧನವಾಗಿರುವಂತ ಬುದ್ಧಿಯನ್ನು ಮನಃ ಅಂತ ಹೇಳ್ತಾ ಇದೆ ಅಂತ ಮಾಡ್ಕೊಳ್ಳಿ. ಯಾಕೆಂದ್ರೆ ಮನುತೇರ್ ಜ್ಞಾನಕರ್ಮಣ, ಜ್ಞಾನಕರ್ಮಣ ಮನಜ್ಞಾನ ಧಾತು. ಅರಿವನ್ನು ಮಾಡ್ಕೊಳ್ಳೋದು ಅನ್ನೋ ಕ್ರಿಯೆಯನ್ನು ಇಟ್ಕೊಂಡಂತಹ ಮನುಧಾತುವಿಂದ ಬಂದದ್ದು ಮನಃ. ಅರಿಯೋದು ಅನ್ನೋ ಕ್ರಿಯೆಯನ್ನು ಮಾಡುವ ಮನಜ್ಞಾನ ಎಂಬ ಧಾತುವಿನಿಂದ ಉತ್ಪನ್ನವಾದಂತಹ ಪದ ಮನಃ ಅನ್ನೋದು. ಅದನ್ನ ಅರಿವನ್ನ ಪ್ರಧಾನವಾಗಿ ಇಟ್ಕೊಂಡು ಅದನ್ನ ಮಾಡ್ತಾ ಇರುವಂತಹ ಒಂದು ಉಪಾಧಿ. ತನ್ಮಯ ತತ್ಪ್ರಾಯ, ತನ್ಮಯ ತತ್ಪ್ರಾಯ. ಪ್ರಾಚುರ್ಯಾರ್ಥ ಮ್ಯಾಟ್ರ್ ಮಾಡೋರು ಬಲುಮಟ್ಟಿಗೆ ಆ ಮನಸ್ಸಿನಲ್ಲಿಯೇ ತುಂಬಿಕೊಂಡಿರ್ತಾನೆ. ಮನೋಮಯ ಪ್ರಾಣ ಶರೀರ ನೀತ ಪ್ರತಿಷ್ಠಿತ ಅಂತ ಮನೋಮಯೋಯಂ ಪುರುಷ ಅಂತ ಹೇಳುತ್ತೆ. ಬಲುಮಟ್ಟಿಗೆ ಉಪನಿಷತ್ತಿನಲ್ಲಿ ಪರಮಾತ್ಮನ ಮನೋಮಯನು ಅಂತ, ಮನೋಮಯ ಪ್ರಾಣ ಹೀರೋ ಭಾರೂಪ ಸತ್ಯಕಾಮ ಸತ್ಯ ಸಂಕಲ್ಪ ಉಪಾಸನೆಗೂ ಹೇಳ್ತಾರೆ. ಇವನು ಒಂದು ಬಲುಮಟ್ಟಿಗೆ ತತ್ಪ್ರಾಯ ಅಂದ್ರೇನು, ಪ್ರಾಯಾರ್ಥ ಅಂದ್ರೆ ಬಲುಮಟ್ಟಿಗೆ ಅಂತ ಅರ್ಥ. ಪ್ರಾಚುರ್ಯಾರ್ಥ ಪ್ರಾಯ, ಅದು ಮಯಟ್ಟಿದೆಯಲ್ಲ ಮಯ ಅನ್ನೋದು ವಿಕಾರಾರ್ಥ ಮಯಟ್, ಪ್ರಾಚುರ್ಯಾರ್ಥ ಮಯಟ್, ತಾದ್ರೂಪ್ಯಾರ್ಥ ಮಯಟ್. ಚಿದೇವ ಚಿನ್ಮಯ ಅಲ್ಲಿ ವಿಕಾರ ಅಲ್ಲ. ಹಾಗೆ ಇನ್ನು ತಾದ್ರೂಪ್ಯಾರ್ಥ ಇದು ಅಯೋಮಯೋಂ ಶಿಲಃ. ವಿಕಾರಾರ್ಥ ಮಯಟು ಇದು ಮನ್ಮಯೋ ಘಟಃ. ಪ್ರಾಚುರ್ಯಾರ್ಥ ಇದು ಅಶ್ವಮಯೋಯಂ ತಂಡೂಲಃ, ಜಲಮಯಂ ಕ್ಷೀರಂ. ಈ ಹಾಲು ಬರೀ ನೀರೇ ಅಂತಂದ್ರೆ ತುಂಬಾ ಜಾಸ್ತಿ ಇದೆ ನೀರುತ್ತೆ, ಅದು ಪ್ರಾಚುರ್ಯಾರ್ಥ. ಈ ಪ್ರಾಚುರ್ಯಾರ್ಥ, ವಿಕಾರಾರ್ಥ, ತಾದ್ರೂಪ್ಯಾರ್ಥ ಮೂರು ತರ ಇಟ್ಕೊಂಡಿದ್ದಾರೆ. ಇಲ್ಲಿ ಪ್ರಾಚುರ್ಯಾರ್ಥ ತಗೊಳ್ತಾ ಇದ್ದಾರೆ. ಬಲಮಟ್ಟಿಗೆ ಮನಸ್ಸಿನಲ್ಲಿಯೇ ತೋರ್ಬರ್ತಾನೆ. ತದುಪಲಭ್ಯತ್ವಾತ್, ಅಲ್ಲಿ ತೋರ್ಬರುತ್ತಾನಾದ್ರಿಂದ ತನ್ಮಯ ಅನ್ನೋ ಈ ಮೂರರ್ಥ ಮಾಡಿದ್ದಾರೆ. ತಸ್ಮಿನ್ ಉಪಲಭ್ಯತ್ವಂ, ತೇನ ಉಪಲಭ್ಯತ್ವಂ. ಆ ಮನಸ್ಸಿನಿಂದ ತೋರ್ತಾನೆ, ಮನಸ್ಸಿನ ಮೂಲಕವಾಗಿಯೇ ತೋರ್ಬರ್ತಾನೆ, ಮನಸ್ಸಿನಲ್ಲೇ ತೋರ್ಬರ್ತಾನೆ, ಅದಾಗಿಯೇ ತೋರ್ಬರ್ತಾನೆ, ಅಲ್ಲೇ ಅವನಾಗಿ ತೋರ್ಬರ್ತಾನೆ. ಅದನ್ನ ಮನುತೆ ಅನೇನ ಇತಿ ವಾ ಮನಃ ಅಂತಃಕರಣಂ. ಸಾಧನಾರ್ಥ ಮಾಡಿದ್ರು ಮನಃ ಅಂತ. ಮುಂಚೆ ಮನಃನೇ ಜ್ಞಾನ ಅಂತ ಅರ್ಥ ಮಾಡಿದ್ರು, ಮೇನೆ ಮನಃ ವಿಜ್ಞಾನ ಅಂತ ಅರ್ಥ ಮಾಡಿದ್ರು. ಇವಾಗ ಇದರಿಂದ ಯೋಚನೆ ಮಾಡುತ್ತಾನೆ, ಆದ್ರಿಂದ ಇದಕ್ಕೆ ಮನಸ್ಸು ಅಂತ ಇನ್ನೊಂದು ಕರಣಾರ್ಥ ಅಷ್ಪ್ರತ್ಯ ಹಾಕಿದ್ರು ಮನಃ ಅಂತ. ಸಾಧನ ಅದು ಅಂತ, ಸಾಧನವಾಗಿದೆ ಅನ್ನೋ ಅರ್ಥದಲ್ಲಿ ಅಂತಃಕರಣ ಅಂತ ಅರ್ಥ. ತದಭಿಮಾನಿ ತನ್ಮಯ, ತದಭಿಮಾನಿ ತನ್ಮಯ. ಅದರಲ್ಲಿ ಅಭಿಮಾನ ಪಟ್ಕೊಂಡವನು ಬಲಮಟ್ಟಿಗೆ ಅದರಲ್ಲೇ ಇರೋ ಬಹಳ ಮಟ್ಟಿಗೆ ಮನಸ್ಸು ಊರ್ಕೊಂಡಿರ್ತಾನೆ. ಹಾಗಾಗಿ ಅವನು ಏನೋ ಯೋಚನೆ ಮಾಡ್ತಿರ್ಬೇಕಾದ್ರೆ ನೀವೇನಾದ್ರು ಮಾತಾಡ್ಬಿಟ್ರೆ ಬೆಚ್ಚಿಬಿಡ್ತಾನೆ ಅವನು, ಅಂದ್ಬಿಡ್ತಾನೆ. ಯಾವುದೋ ಒಂದು ಡೀಪ್ ಆಗಿ ಯೋಚನೆ ಮಾಡ್ತಿರ್ತಾನಲ್ಲ, ಸಡನ್ ಮಾತಾಡ್ಸ್ಬಿಟ್ರೆ ಅಂತ ಬೆಚ್ಚಿಬಿಡ್ತಾನೆ. ಯಾಕಂದ್ರೆ ಅಲ್ಲಿ ಮುಳುಗಿರ್ತಾನೆ, ಅದನ್ನ ಬರಬೇಕು ಅವನು. ಮೆಲ್ಲ ಕಿವಿಗೆ ಬಂದ್ಬಿಟ್ಟು ಏನು ಕೇಳಬೇಕೆ ಹೊರತು ಅಲ್ಲಿ ಮನಸ್ಸಿನಲ್ಲೇ ಮುಳುಗಿರುವಾಗ ನೀವು ಸಡನ್ ಅವನು ಮಾತಾಡಿಸ್ಬಿಟ್ರೆ ಬೆಚ್ಚಿಬಿಡ್ತಾರೆ, ಗೊತ್ತಾಗಲ್ಲ ಅವನಿಗೆ. ಅವನು ಓದ್ತಿರ್ಬೇಕಾದ್ರೆ ಯಾರಾದ್ರು ಹಂಗ ಆಗ್ಬಿಡುತ್ತೆ. ನನಗೆ ತುಂಬಾ ಸಲ ಹಂಗಾಗಿದೆ. ಹುಡುಗರು ಬಂದ್ಬಿಟ್ಟು ಹೇಳ್ಬಿಟ್ರೆ ಇವು ಏನೋ ಕಿಸ್ಕೊಂಡು ಎಷ್ಟು ಜೋರ ಲೌಡ್ ಸ್ಪೀಕರ್ ಇಟ್ಟು ಹೊಡೆದಂಗೆ ಆಗುತ್ತೆ ಅವನಿಗೆ. ಯಾಕೆ ಅಷ್ಟು ಜೋರ ಮಾತಾಡ್ತಾರೆ ಅನ್ಸುತ್ತೆ. ತದಭಿಮಾನಿ ತನ್ಮಯನಾಗಿರ್ತಾನೆ. ತಲ್ಲಿಂಗೋವಾ, ಮನಸ್ಸು ಹೇಗೆ ಕಬ್ಬಣ ಸುಡುತ್ತೆ ಅಂದ್ರೆ ಬೆಂಕಿಗೆ ಉಪಲಕ್ಷಣವೋ, ಮನಸ್ಸಿನಲ್ಲಿ ತೋರ್ಬರ್ತಾನೆ. ಮನಸ್ಸಿನ ಮೂಲಕ ಗುರ್ತಾಗುವನು ಅಂತ, ಮನಸ್ಸಿನ ಮೂಲಕ ಗುರ್ತಾಗುವಂತಹ ಆತ್ಮನನ್ನು ಮನೋಮಯ ಬೇಕಾಗಿ ಅದು ಮಾಡ್ಕೊಳ್ಳಿ. ಮೂರು ವರ್ಷ ಮಾಡಿ
ಆಮೇಲೆ ಅವನು ಅಮೃತ ಅಮರಣ ಧರ್ಮ. ಮೃತ ಅಂದ್ರೆ ಸತ್ತವನು ಅಂತ, ಸಾಯುವನು, ಮನ್ ಪ್ರಾಣತ್ಯಾಗಿ. ಅಮೃತ ಅಂದ್ರೆ ಸಾಯದವನು ಅಂದ್ರೆ ಎಂದೆಂದಿಗೂ ಸ್ವರೂಪವನ್ನ ಕಾಲ್ಸ್ಕೋದವನು, ಪರೋಕ್ಷವಾಗದವನು, ಬಿಟ್ಟೋಗದವನು ಅಂತ, ಸಾಯದೇ ಇರುವ ಸ್ವಭಾವದವನು. ಹಿರಣ್ಮಯ ಅಂದ್ರೆ ಜ್ಯೋತಿರ್ಮಯ. ಹಿರಣ್ಮಯ ಜ್ಯೋತಿರ್ಮಯ. ಹಿರಣ್ಮಯ ಬಂಗಾರ ಹೇಗೆ ಸ್ವಯಂ ಹೊಳಪಿನಿಂದ ಕೂಡಿದ ಲೋಹವ, ಆ ರೀತಿ ಪರಮಾತ್ಮನು ಸ್ವಯಂ ಜ್ಯೋತಿ ಸ್ವರೂಪನು. ಅವನು ಇನ್ನೊಂದರಿಂದ ತಾನು ಅರಿವನ್ನು ತಗೊಂಡವನಲ್ಲ, ಎರವಲಾಗಿ. ಹೇಗೆ ದೇಹ ಇಂದ್ರಿಯ ಮನಸ್ಸು ಬುದ್ಧಿಗೆ ಆತ್ಮದಿಂದ ಬಂದದ್ದು ಅರಿವು, ಆತ್ಮನಿಗೆ ಇನ್ನೊಂದರಿಂದ ಬಂದದ್ದಲ್ಲ. ಆತ್ಮನು ಸ್ವಯಂ ಅವನು ಜ್ಯೋತಿರ್ಮಯನು. ಹಿರಣ್ಮಯ ಬಂಗಾರದಂತೆ ನಿಗಿ 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 ಹೊಳಿತಾ ಇದ್ದಾನೆ, ಪ್ರಕಾಶಮಾನವಾಗಿದ್ದಾನೆ, ಚೈತನ್ಯ ರೂಪವಾಗಿದ್ದಾನೆ ಅಂತ ಅರ್ಥ. ತಸ್ಯ ಏವಂ ಲಕ್ಷಣಸ್ಯ ಹೃದಯಾಕಾಶೆ ಸಾಕ್ಷಾತ್ಕೃತಸ್ಯ ಆಕಾಶೆ ಸಾಕ್ಷಾತ್ಕೃತಸ್ಯ ವಿದುಷಃ ಆತ್ಮಭೂತಸ್ಯ ಇಂದ್ರಸ್ಯ ಈಶ್ವರೂಪಸ್ಯ ಪ್ರತಿಪತ್ತಿಯೇ ಮಾರ್ಗಃ ವಿಧೀಯತೆ. ಮುಂದಿನ ವಾಕ್ಯಕ್ಕೆ ಒಂದು ಪೀಠಿಕೆ ಹಾಕ್ತಾ ಇದ್ದಾರೆ. ಮುಂದಿನ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ, ಆ ಪರಮಾತ್ಮನ ಪಡೆಯೋದು ಮಾರ್ಗ ಹೇಳ್ತಾ ಇದೆ ಅಂತ ಇದ್ದಾರೆ. ಏವಂ ಲಕ್ಷಣಸ್ಯ, ಏವಂ ಲಕ್ಷಣಂ ಯಸ್ಯ ಸಹ. ಈ ರೀತಿಯಾಗಿ ಅಮೃತನು ಮನೋಮಯನು ಹಿರಣ್ಮಯನೂ ಆಗಿರ್ತಕ್ಕಂತಹ ಈ ವ್ಯಾಹೃತಿ ಬ್ರಹ್ಮಕ್ಕೆ, ಪರಮಾತ್ಮಗೆ, ಅದು ಹೃದಯಾಕಾಶದಲ್ಲಿ ಅವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡವನಿಗೆ. ಆ ಬ್ರಹ್ಮವನ್ನ ಉಪಾಸನೆ ಮಾಡ್ತಾ ಮಾಡ್ತಾ ಹೃದಯಾಕಾಶದಲ್ಲಿ ಯಾವ ಉಪಾಸಕ ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾನೋ ಅಂಥ ವಿದುಷಃ ಉಪಾಸಕನಿಗೆ ಅಂತ ಇಲ್ಲಿ ವಿದುಷಃ ಜ್ಞಾನಿ ಅಲ್ಲ, ತತ್ವಮಸಿ ವಾಕ್ಯಾಸ ಕಂಡ್ಕೊಂಡವನಲ್ಲ. ಉಪಾಸಕನನ್ನು ವಿದುಷಃ ಅಂತ ಹೇಳ್ತಾರೆ, ಜ್ಞಾನಿಯನ್ನಾಗಿ ಹೇಳ್ತಾರೆ. ಅವನಿಗೆ ಆ ವ್ಯಾಹೃತಿ ಬ್ರಹ್ಮ ಆತ್ಮಭೂತವಾಗಿದೆ, ತಾನು ಅಂತಾಗಿದೆ. ಹಂಗೆ ಇದು ಅಹಂಗ್ರಹೋಪಾಸನೆ. ಆ ವ್ಯಾಹೃತಿ ಬ್ರಹ್ಮನ್ ತಾನು ಅಂತ ಉಪಾಸನೆ ಮಾಡ್ತಾ ಇದ್ದಾನೆ. ಅಂತ ಇಂದ್ರ ಅಂದ್ರೆ ಪರಮೇಶ್ವರ, ಪರಮಾತ್ಮ. ಆ ಪರಮಾತ್ಮ ರೂಪವನ್ನು ಪಡ್ಕೊಂಡಂತಹ ಆ ಉಪಾಸಕನಿಗೆ ಆ ಬ್ರಹ್ಮಸ್ವರೂಪವನ್ನು ಪಡ್ಕೊಳ್ಳೋಕೆ ಅಲ್ಲ, ಇಲ್ಲೇ ಪಡ್ಕೊಂಡಾಯ್ತಲ್ಲ ಅಂದ್ರೆ, ಹೌದು, ಅವನ ದೃಷ್ಟಿಯಲ್ಲಿ ಪಡ್ಕೊಂಡ್ಬಿಟ್ಟಿದ್ದಾನೆ. ಅದು ಲೋಕ ದೃಷ್ಟಿಯಿಂದ ಅವನು ಉಪಾಸಕ, ಅವನಿಗೆ ಮನುಷ್ಯ ಶರೀರ ಇದೆ, ಅವನಿಗೆ ನಮ್ಮ ಹಾಗೆ ಕೈಕಾಲಿದೆ, ಈ ರೀತಿ ತೋರ್ತಾ ಇದೆಯಲ್ಲ. ಇದು ಗಡಿಗೆ ಒಳಗಿರೋದು ದೀಪ, ಗಡಿಗೆ ಓಡಿದ್ರೆ ದೀಪ ಹೇಗೆ ಎಲ್ಲಾ ಕಡೆಗೂ ಪಸರಿಸ್ಕೊಳ್ತೋ ಹಾಗೆ ಅವನ ಪ್ರಾರಬ್ಧ ಮುಗಿದುಕೊಳ್ಳೇನೆ ಅವನು ಜಗದಾತ್ಮ ರೂಪ ಮಾಡ್ಕೊಂಡ್ಬಿಡ್ತಾನೆ. ಅಲ್ಲಿವರೆಗೆ ಅಧ್ಯಾತ್ಮ ಪರಿಚ್ಛನ್ನಾಗಿರುವಂತೆ ತೋರ್ತಾ ಇದ್ದಾನೆ. ಅದು ನಮ್ಮ ದೃಷ್ಟಿಯಿಂದ, ಸ್ವಾನುಭವ ಸಾಕ್ಷಾತ್ಕಾರ ಮಾಡಿಕೊಂಡವನ ದೃಷ್ಟಿಯಿಂದ ಈಗಲೇ ಅವನು ಜಗದಾತ್ಮ ರೂಪವನ್ನು ಪಡ್ಕೊಂಡ್ಬಿಟ್ಟಿದ್ದಾನೆ. ಆ ಈಶ್ವರೂಪವನ್ನು ಪಡ್ಕೊಂಡಂತಹ ಉಪಾಸಕನಿಗೆ ಮತ್ತೆ ಆ ಬ್ರಹ್ಮಲೋಕಕ್ಕೆ ಹೋಗೋದಕ್ಕೋಸ್ಕರವಾಗಿ ಒಂದು ಮಾರ್ಗವನ್ನು ಇವಾಗ ಹೇಳಲಾಗತ್ತೆ ಎಂದು ಮಾರ್ಗವನ್ನು ಹೇಳ್ತೀವಿ ಅಂತ. ಏನ್ ಮಾರ್ಗ ಅಂದ್ರೆ ಇಲ್ಲಿಂದ ಅಷ್ಟೇ, ಹೃದಯದಿಂದ ಕೇಶಾಂತದ ಮಾರ್ಗ ಹೇಳ್ತಾರೆ. ಅಲ್ಲಿನ ಮುಂದಿನ ಮಾರ್ಗ ಬೇರೆ ಕಡೆ ನೋಡ್ಕೊಳ್ಳಿ. ತೇ ಅರ್ಚಿ ಸಂಭವಂತಿ ಅರ್ಚಿಶೋಹ ಅಪುರಭಾಗ, ಅದು ಬೇರೆ ಕಡೆಯಲ್ಲಿ. ಇಲ್ಲಿನ ಮಾರ್ಗ ಇಲ್ಲ, ಇದನ್ನು ಎಲ್ಲೂ ಹೇಳಿಲ್ಲ. ಏನ್ ಹೇಳ್ಬೇಕು? ಅಧ್ಯಾತ್ಮವಾಗಿ ಹೃದಯದಿಂದ ಈ ನಡುನತ್ತಿವರೆಗೆ ಬರುವಂತಹ ಮಾರ್ಗ. ಹೃದಯಾದೂರ್ಧ್ವಂ ಪ್ರವೃತ್ತ ಸುಷುಮ್ನಾ ನಾಮ ನಾಡಿ, ಹೃದಯಾದೂರ್ಧ್ವಂ ಪ್ರವೃತ್ತ ಸುಷುಮ್ನಾ ನಾಮ ನಾಡಿ, ಯೋಗಶಾಸ್ತ್ರೇಷು ಪ್ರಸಿದ್ಧ. ಹೃದಯದಿಂದ ಮೇಲ್ಮುಖವಾಗಿ ಒಂದು ನಾಡಿ ಹೊರಟಿದೆಯಂತೆ. ಆ ಮೇಲ್ಮುಖ ಹೊರಟಂತ ನಾಡಿಗೆ ಹೆಸರೇನೋ ಸುಷುಮ್ನಾ. ಸುಮ್ನ ಅಂದ್ರೆ ಏನ್ ಗೊತ್ತಾ? ಸುಮ್ನ ಅಂದ್ರೆ ಸುಮ್ನಿನಿ, ಸುಮ್ನ ಅಂದ್ರೆ ಸುಖ ಅಂತ, ಆನಂದ ಅಂತ. ಅದು ಸು ಅಂತ ಬಂದಾಗ ಅದು ಷತ್ವ ಬರುತ್ತೆ. ಸಕಾರಕ್ಕೆ ಸುಮ್ನ ಸೇರಿದೆ ಒಂದು ಷತ್ವ ಬರುತ್ತೆ. ಷತ್ವ ಸುಷುಮ್ನ, ಅತ್ಯಂತ ಆನಂದದಾಯಕವಂತಹ ನಾಡಿ ಅದು, ಬಹಳ ಪ್ರೆಸೆಂಟ್ ಆದ ನಾಡಿ ಅದು. ಆ ನಾಡಿಗೆ ಹೋಗ್ಬೇಕಾದ್ರೆ ಅವನು ತೇಲ್ಕೊಂಡು ಹೋಗ್ತಾ ಇರೋದು ಹೋಗಬೇಕಾಗುತ್ತೆ. ಸುಷುಮ್ನ, ಅದು ಸುಷುಮ್ನ ಯಾವ ವಿಭಕ್ತಿ? ಸುಷುಮ್ನ ಅನ್ನೋದು ಪ್ರಥಮ ಏಕವಚನ. ಸುಷುಮ್ನಾ ನಾಡಿ. ಸುಷುಮ್ನ ನಾಡ್ಯಾಲುನೋ ನಾಡಿ. ಸುಷುಮ್ನಾ ನಾಮ ನಾಡಿ ಪ್ರಥಮ ಮಾಡ್ಬಿಟ್ಟಿದ್ದಾರೆ. ಸುಷುಮ್ನ ಸುಷುಮ್ನಾನು ಸುಷುಮ್ನ, ಸುಷುಮಾ ಸುಷುಮಾನು ಸುಷುಮಾನು, ಸುಷುಮ್ನಾ ಸೃಷ್ಟಿ ಆಗುತ್ತೆ. ಸುಷಮಾ ಅಂತ ನಾಡಿ, ಸುಷಮಾ ನಾಡಿ ಸೃಷ್ಟಿಯ ಸುಷುಮ್ನಾ, ಸುಷುಮಾ ಸುಷುಮಾ ಸುಷುಮ್ನ ಆಗುತ್ತೆ. ಸುಷುಮಾ ಸುಮ್ಮನೆ ಇದ್ರೂ ಹಾಗಾಗುತ್ತೆ ಗುರುಗಳೇ. ಸುಮ್ಮನೆ ಇದ್ರೂ ಸುಖವಾಗಿರುತ್ತೆ ಅಂತನ. ಸುಮ್ಮನೆ ಇರೋ ಖುಷಿಯಾಗಿದ್ದಾನೆ, ಸುಮ್ಮನೆ ಇರೋ ಆನಂದವಾಗಿರ್ತಾನೆ, ಆರಾಮಾಗಿದ್ದಾನೆ, ಖುಷಿಯಾಗಿದ್ದಾನೆ ಅಂತ. ಸುಮ್ಮನೆ ಸುಮ್ಮನೆ ಸಂಸ್ಕೃತ ಅದು. ಸುಮ್ಮನೆ ಸುಮ್ಮನೆ ಮಾಧತ್ತ ದತ್ತಂ
ಹಿಂದಾಗಿ ಕನ್ನಡದಲ್ಲಿ ಸುಮ್ನೆ ಇದ್ರು ಹಾಗನ್ಸುತ್ತೆ. ಅಲ್ಲದೇ ಪದ ಇದು ಬಾರೋ ಮಾಡಿ ದೊಂಗ ಮಾಡಿದ್ದಾರೆ, ಕದ್ಕೊಂಡಿದ್ದಾರೆ ಸಂಸ್ಥೆಯಿಂದ ಕನ್ನಡ ಸರಿ ಪದ ಅದು. ಸುಮ್ಮನೆ ಹೌದು, ಸುಮ್ನೆ ಸುಮ್ಮನೆ ಸುಖವಾಗಿದೆ. ಸುಮ್ಮನ ಅಂದ್ರೆ ಸುಖ, ಆನಂದ ಅಂತ. ಗುರುಗಳೇ, ತಾಯಿಯಿಂದ ಮಗು ದೇಹ ಪಡ್ಕೊಂಡ್ರೆ ಕದ್ಕೊಂಡಿದ್ದಲ್ಲ, ಸಂಸ್ಕೃತ ತಾಯಿ ಭಾಷೆ, ಅದ್ರಿಂದ ಕದ್ದಿದ್ದಲ್ಲ ಅದು. ಅಂತೀರಾ ತಾಯಿ ತಗೋಕ್ ಅಧಿಕಾರ ಇದೆ ಅಂತ? ಆಹಾ ನೋಡಿ ಅಮ್ಮ ಅಂತೀರಾ. ಅದೇ ಬಾರೋ ಮಾಡ್ಕೊಂಡಿದ್ದಾರೆ ಇಂಗ್ಲಿಷ್ ಅಲ್ಲಿ ಹೇಳಿ, ಕದ್ದಿದ್ದನ್ ಬೇಡಿ, ಎಲ್ಲ ಅಲ್ಲ ಎರವಲಾಗಿ ತಗೊಂಡಿದ್ದಾರೆ. ಸುಮ್ಮನಿರುವವನು ಅನ್ನೋದು ಸಾಕ್ಷಿ ಅಂತಾನೆ, ಆನಂದ ಸ್ವರೂಪ ಅಂತಾನು ಹೇಳ್ಬೋದು. ತದ್ಭಾವ, ತದ್ರೂಪ, ತದ್ವಿಕಾರ ಅಂತ 3 ತರ ಹೇಳ್ತಾರೆ. ಕೆಲವು ಅದರ ವಿಕಾರ, ಅದರ ಭಾವ ಆ ರೀತಿಯಾಗಿ ಸುಮ್ಮನೆ ಇದೆ. ಸುಮ್ಮನ ಅನ್ನೋದೇ ಸುಮ್ಮನೆ ಅಂತ. ಅಲ್ಲ, ಅದು ಗೊತ್ತಾಯ್ತು. ಇಲ್ಲಿ ಸಾಕ್ಷಿ ಸ್ವರೂಪನು ಸುಮ್ಮನೆ ಇರ್ತಾನೆ ಅನ್ನೋದನ್ನು ಹೇಳ್ಬೋದು. ಸುಮ್ಮನೆ ಇದ್ದವನು ಬ್ರಹ್ಮನ ಗೆಲ್ಲಬಲ್ಲ. ಯಾರು ಬ್ರಹ್ಮನ ಗೆಲ್ಲೋರು? ಸುಮ್ಮನೆ ಇದ್ದವನು ಬ್ರಹ್ಮ. ಸುಮ್ಮನೆ ಇದ್ರೆ ಆನಂದವಾಗಿದೆ, ಬ್ರಹ್ಮನ ಗೆಲ್ತೀರಾ ಅಂತ. ಸುಮ್ಮನಾಯ ಸುಮ್ಮನಿವಿ, ಸುಮ್ಮನ ಅನ್ನೋದು ಆನಂದ. ಕನ್ನಡ ಅಭಿಮಾನಿಗಳ ಸಂಘ. ಆಗಲಿ, ಅದೇ ಇಟ್ಕೊಳ್ಳಿ. ಇದು ಯೋಗಶಾಸ್ತ್ರದಲ್ಲಿ ಈ ನಾಡಿ ಬಹಳ ಪ್ರಸಿದ್ಧ ಆಗಿದೆ ಅಂತ ಶಂಕರಾಚಾರ್ಯರು ಅವರು ಬಿಟ್ಕೊಟ್ಬಿಟ್ರು. ನಿಮ್ಗೂ ಒಂದು ಇಟ್ಕೊಳ್ಳಿ, ನಿಮ್ಗೆ ಸೂರ್ಯ ಜಾಗ ಇಲ್ಲ ಅನ್ಕೋಬೇಡಿ, ನಿಮ್ದು ಒಂದು ತಗೊಂಡಿದೀವಿ ಕಣ್ರಪ್ಪ ಅಂತ. ತುಷ್ಯತೆ ದುರ್ಜನ ನ್ಯಾಯ, ಅವ್ರಿಗೂ ಸಂತೋಷ ಆಗ್ಬೇಕಲ್ಲ. ಸಾ ಚ ಅಂತರೇಣ ಮಧ್ಯೆ ಪ್ರಸಿದ್ಧೆ ತಾಲೂಕೆ ತಾಲೂಕಯೋ ಗತಾ. ಸಾ ಚ ಅಂತರೇಣ ಮಧ್ಯೆ ಪ್ರಸಿದ್ಧೆ ತಾಲೂಕೆ ತಾಲೂಕಯೋ ಗತಾ. ಸಾ ನಾಡಿ, ಆ ನಾಡಿಯು ತಾಲೂಕ ಅಂತಂದ್ರೆ ಈ 2 ಕಪೋಲ ಇದು ನಡುವೆ ಹೊರಟಿದೆ ಅಂತ. ದವಡೆಗಳ ನಡುವೆ ಮಾಡಿದ್ದಾರೆ ಸ್ವಾಮಿಗಳು. 2 ದವಡೆ, ಈ ದವಡೆ ಇದೆಯಲ್ಲ, ದವಡೆ ಹಿಂಭಾಗದ ಇದೆಯಲ್ಲ, ಅಕ್ಕಿರ್ನಾಲಿಗೆ ಇದೆಯಲ್ಲ, ಅಕ್ಕಿರ್ನಾಲಿಗೆ ಹಿಂದೆ ಹೋಗಿದೆ. ಯಶ್ಚ ಏಷಃ ತಾಲೂಕಯೋ ಮಧ್ಯೆ ಸ್ತನ ಇವ ಅವಲಂಬತೆ ಮಾಂಸಪಿಂಡ. ಯಶ್ಚ ಏಷಃ ತಾಲೂಕಯೋಃ ಮಧ್ಯೆ ಸ್ತನ ಇವ ಅವಲಂಬತೆ ಮಾಂಸಖಂಡಃ. ತಸ್ಯ ಚ ಅಂತರೇಣ ಇತ್ಯರ್ಥ. ತಸ್ಯ ಚ ಅಂತರೇಣ ಇತ್ಯರ್ಥ. ಮಾಂಸಖಂಡ ಆಗಬೇಕದು, ಮಾಂಸಪಿಂಡ ಅಲ್ಲ ಅದು. ಮಾಂಸದ ಚೂರದು, ತುಂಡ, ಖಂಡ ಅದು. ಪಿಂಡ ಅಲ್ಲಪ್ಪ, ಖಂಡ. ಮಾಂಸಖಂಡ ಇದೆಯಾ? ಮಾಂಸಪಿಂಡ ಇದೆ ಇದರಲ್ಲಿ. ನಮ್ದ್ರಲ್ಲಿ ಮಾಂಸಖಂಡ ಇದೆ. ನಾನು ತಪ್ಪಾಗ್ಬಿಟ್ಟಿದೆ. ನನ್ನ ಮನಸ್ಸಿಗೆ ಮಾಂಸಖಂಡ ಬರ್ಬೇಕಾಗಿತ್ತಲ್ಲ, ಮಾಂಸಪಿಂಡ ಬಿದ್ಬಿಟ್ಟಿದೆಯಲ್ಲ ಅಂತ. ಇಲ್ಲಿ ಎಷ್ಟು ವ್ಯತ್ಯಾಸ, ಪಿಂಡ ಇಷ್ಟವಾಗುತ್ತೆ ನೋಡಿ ಇಲ್ಲಿ. ನನ್ನ ಮನಸ್ಸಿಗೆ ಯಾಕೋ ಹೊಂದಿಲ್ಲ, ಮಾಂಸಖಂಡ ಬರ್ಬೇಕಾಗಿತ್ತು ಶಂಕರಾಚಾರ್ಯ, ಯಾಕೆ ಪಿಂಡ ಬರ್ಬಿಟ್ಟಿದ್ದಾರೆ ಅಂತ. ತಪ್ಪಾಗ್ಬಿಟ್ಟಿದೆ, ಪ್ರಿಂಟ್ ಮಿಸ್ಟೇಕ್ ಆಗ್ಬಿಟ್ಟಿದೆ. ಮಾಂಸಖಂಡನ ಇದೆಯಾ? ಕೊಡ ಪೆನ್ ಕೊಡ. ಲೇದಾ ಪೆನ್ಸಿಲ್, ಪೆನ್ ಬೇಕು, ಪರ್ಮನೆಂಟ್ ಅದು ಪೆನ್ಸಿಲ್ ಹೋಗ್ಬಿಡ್ತದೆ. ಸರಿ ಆಯ್ತು. ಯಾವ ಈ ಸುಷುಮ್ನಾ ನಾಡಿಯು ದವಡೆಗಳ ಮಧ್ಯದಲ್ಲಿ ಸ್ತನದಂತೆಯೇ ಜ್ಯೋತಿ ಬಿದ್ದುಕೊಂಡು ಒಂದು ಮಾಂಸಖಂಡ ಇದೆಯೋ, ಅದರ ನಡುವೆ, ಆ ಕಿರ್ನಾಳಿಗೆ ನಡುವೆ ಅಲ್ಲ, ಕಿರ್ನಾಳಿಗೆ ಹಿಂಭಾಗದ ನಡುವೆ ಈ ಜಾಗ ಇದೆಯಲ್ಲ, ಕತ್ತು, ಆ ಕತ್ತಿನ ಆಲ್ಮೋಸ್ಟ್ ಅರ್ಧದಿಂದ ಹಿಂದಕ್ಕೆ, ಅರ್ಧ ಹಿಂದಕ್ಕೆ ಹೋಗಿದೆ. ಯಾಕಂದ್ರೆ ಅಲ್ಲಿ ಅನ್ನನಾಳ ಬೇರೆ ಇದೆ, ಇದು ಶ್ವಾಸನಾಳ ಇದೆ, ಉಸಿರಾಟ ಇದು. ಅದು ಮುಂದಕ್ಕಿನ ಹೋಗಕ್ಕಾಗಲ್ಲ, ಮುಂದೆ ಬಂದು ಇಲ್ಲಿ ಬಂದ್ಬಿಡುತ್ತೆ. ಅದು ಹಿಂದಕ್ಕೆ ಹೋಗ್ಬೇಕು, ಅದು ಹಿಂದಕ್ಕೆ ಹೋಗ್ಬೇಕು, ಇಲ್ಲಿ ಬಂದು ಇನ್ನು ಅನ್ನನಾಳ ಶ್ವಾಸನಾಳ ಮುಂದಕ್ಕೆ ಬಂದ್ಬಿಟ್ರೆ ತಲೆ ಹೋಗಿ ಜಾಗನೇ ಇಲ್ಲ, ಇಲ್ಲಿ ಬಂದ್ಬಿಡುತ್ತೆ, ಬಾಯಿಗೆ ಬಂದ್ಬಿಡುತ್ತೆ. ಆಗ ಈ ತಲೆ ಕರೆಕ್ಟ್ ಆಗ್ಬೇಕಾದ್ರೆ ಅರ್ಧದಿಂದ ಹಿಂದಕ್ಕಿದೆ ಮಾಡ್ಕೋಬೇಕು. ಒಂದು ಮಾಂಸಖಂಡ ಇದೆ, ಅದರಿಂದ ಹೋಗುತ್ತೆ. ಯತ್ರ ಚ ಕೇಶಾಂತಃ, ಯತ್ರ ಚ ಕೇಶಾಂತಃ, ಕೇಶಾನಾಂ ಅಂತಃ, ಕೇಶಾನಾಂ ಅಂತಃ, ಅವಸಾನಂ ಅವಸಾನಂ, ಮೂಲಂ, ಕೇಶಾಂತಃ ವಿವರ್ತತೆ, ವಿಭಾಗೇನ ವರ್ತತೆ, ಮೂರ್ಧಪ್ರದೇಶ ಇತ್ಯರ್ಥಃ. ನಮ್ಗೆ ಬಾಲ್ಯದಲ್ಲಿ ಪಾಠ ಆಗ್ತದೆ, ಎತ್ತಾಸು ಕೇ ಶಾಂತೋ ಕೆ ಶಾಂತ, ಎತ್ತಾಸು ಕೇ ಶಾಂತೋ, ಶಾಂತೋ ವಿವರ್ತತೆ ಇದೆಯಲ್ಲ, ಏನಿದು ಅಂತ ಅರ್ಥ ಆಗ್ತಿರ್ಲಿಲ್ಲ. ಅಲ್ಲಿ ಕೇಶ ಅಂತ ಹಾಕೋ ಪದಚ್ಛೇದ ಅಂದ್ಮೇಲೆ ಓ ಹಾಗು ಅಂತ ಆವಾಗ ಕಣ್ತರದಂಗ ಆಯ್ತು. ಎಲ್ಲಿ ಕೇಶಾಂತ ಅಂತ ಅಂದ್ರೆ ಇಲ್ಲಿ ಈ ಹೊರಗಡೆ ಬಂದ ತುದಿ ಅಲ್ಲ, ಒಳಗಡೆಯ ತುದಿ. ಬೇರನ್ನ ಅಂತ ಇದ್ದಾರೆ. ಕೇಶದ ಕೊನೆಯ ಅವಸಾನ ಅಂದ್ರೆ ತುದಿ ಅಂದ್ರೆ ಬುಡಭಾಗ, ಬೇರು ಭಾಗ ಇದೆಯೋ ಅಲ್ಲಿ ಹರಡ್ಕೊಂಡಿದೆಯೋ, ವಿಭಾಗವಾಗಿ ಬೇರೆ ಬೇರೆಯಾಗಿದೆಯೋ, ಆ ಮೂರ್ಧ ಪ್ರದೇಶ ಇದೆಯಲ್ಲ, ಆ ಮೂರ್ಧ ಪ್ರದೇಶವನ್ನ ಕೇಶಾಂತ ಕೇಶಾಂತ ಅಂತ ಇದ್ದಾರೆ. ಅಲ್ಲಿವರೆಗೂ ಈ ಸುಷುಮ್ನಾ ನಾಡಿ
ಅಲ್ಲಿಂದ ಅಲ್ಲಿವರೆಗೂ ಇದೆಯಂತೆ. ಕುಯ್ದು ನೋಡಕ್ ಹೋಗ್ಬೇಡಿ, ಅದು ಸಿಗಲ್ಲ. ಅದು ಡಾಕ್ಟರ್ಗಳಿಗೂ ಯಾವ್ದು ಟೆಲಿಸ್ಕೋಪ್ಗೂ ಸಿಗಲ್ಲ. ಶ್ರುತಿ ಹೇಳ್ತಾ ಇದೆ 1000 ಕೂದಲಿನ ಒಂದು ಭಾಗ ಅಂತ. ಕೂದಲು 1000 ಭಾಗ ಮಾಡಿ ಸಿಡಿದ್ರೆ ಅದು ಬಹಳ ಸೂಕ್ಷ್ಮವಾದ ಎಲ್ಲ ಭಾವನಾ ಪ್ರಧಾನವಾದ ವಿಚಾರ ಇದು. ತಮ್ ದೇಶಂ ಪ್ರಾಪ್ಯ ಅಂತರೇಣ ತತ್ರ ವಿನಿಸೃತ. ಆ ದೇಶವನ್ನು ಹೊಕ್ಕಿ ಅಲ್ಲಿಂದ ಆ ನಡುಭಾಗದಿಂದ ಹರಡ್ಕೊಂಡಿದೆಯಂತೆ, ಮೇಲೆ ಬಂದಿದೆಯಂತೆ, ಇಲ್ಲಿವರೆಗೂ ಬಂದಿದೆಯಂತೆ. ಯಾಕೆ ಮಗುವಾಗಿದ್ದಾಗ ಈ ಜಾಗ ಮೆತ್ತಿಗಿರುತ್ತೆ. ಯಾಕೆ ಹೋಗಿದ್ರು ಅಲ್ಲೇ, ಎಲ್ಲಿಂದ ಹೋದ್ನೋ ಅಲ್ಲಿಂದ ಬಂದ್ರೆ ಅವನು ಬ್ರಹ್ಮಲೋಕ. ಇನ್ನು ಮೇಲಿಂದ ಹೋದಕ್ಕೆ ಆಪೋಸಿಟ್ ಅಲ್ಲಿ ಹೋದ್ರೆ ಅಧೋಲೋಕ, ಸಾವಿರ ಅಂತ ಅದು ಹೋಗಲ್ಲ. ಆಪೋಸಿಟ್ ಹೋಗ್ಬಾರ್ದು, ಅದೇ ಇದರಲ್ಲೇ ಹೋಗ್ಬೇಕು, ಬಂದಿದ್ದ ರೂಟಲ್ಲೇ ಹೋಗ್ಬೇಕು. ಏತೇ ಸೀಮಾನಂ ವಿದಾರ್ಯ ಏತೆಯ ದ್ವಾರ ಪ್ರಾಪ್ಯತ ಅಂತ ಐತರೆಯಲ್ಲಿ ಹೇಳ್ತಲ್ಲ, ಈ ಸಿಲ್ಕ ಹೋಗಿದ್ದು ಅಲ್ಲಿಂದ ಹೋಗ್ಬೇಕು. ವ್ಯಪೋಹ್ಯ ವಿಭಜ್ಯ ವಿಧಾರ್ಯ ಶೀರ್ಷಕಪಾಲೆ. ವ್ಯಪೋಹ್ಯ ವಿಭಜ್ಯ ವಿದಾರ್ಯ ಶೀರ್ಷಕಪಾಲೆ. ಶಿರಃಕಪಾಲೆ. ಶಿರಃಕಪಾಲೆ. ವಿನಿರ್ಗತಾಯ ಸಾ ಇಂದ್ರಯೋನಿ. ಸಾ ಇಂದ್ರಯೋನಿ. ಇಂದ್ರಸ್ಯ ಬ್ರಹ್ಮಣೋ ಯೋನಿ. ಇಂದ್ರಸ್ಯ ಬ್ರಹ್ಮಣೋ ಯೋನಿ. ಮಾರ್ಗಃ ಸ್ವರೂಪ ಪ್ರತಿಪತ್ತಿ ದ್ವಾರಮಿತ್ಯರ್ಥಃ. ಅಲ್ಲಿ ಬಂದು ಆ ಉಪಾಸಕನು ಅವನ ಉಪಾಸನಾ ಬಲದಿಂದಲೇ ಆ ಉಪಾಸನಾ ಕಾಲದಲ್ಲಿ ಆ ಭಾವನೆಯೂ ಮಾಡಿರ್ತಾನೆ. ಆ ಭಾವನೆಯಿಂದಲೇ ಆ ಬಲದಿಂದ ಇಲ್ಲಿ ಮೇಲೆ ಏರ್ಕೊಂಡು ತನ್ನ ಪ್ರಾಣವನ್ನು, ಮನಸ್ಸನ್ನು, ಎಲ್ಲ ಶಕ್ತಿಯನ್ನು, ಜೀವನವನ್ನು ಕೂಡ ತಾನೇ ಪ್ರಯತ್ನ ಏರಿಸ್ತಾರಂತೆ. ಎತ್ಕೊಂಡು ಬಂದು ಈ ಸಹಸ್ರಾರ ಅಂತ ಏನು ಯೋಗಿ ಶಾಸ್ತ್ರ ಅಲ್ಲಿಗೆ ಬಂದು ಅಲ್ಲಿಂದ ಪ್ರಾಣ ಬಿಡುವಾಗ ವ್ಯಪೋಹ್ಯರು ಒಡ್ಕೊಂಡು ಕುಕ್ಕರಲ್ಲಿ ಕೆಲವು ಸಲ ಸೇಫ್ಟಿ ವಾಲ್ ಕಿತ್ಕೊಂಡು ಹೋಗ್ಬಿಡ್ತಾರ, ಹಾರೋಗ್ಬಿಡ್ತಾರ. ಹಾಗೆ ಸೇಫ್ಟಿ ವಾಲ್ ಒಡೆದೋದಂಗೆ ಒಡೆದೋಗ್ಬಿಡುತ್ತೆ ಆ ಜಾಗ. ಉಪಾಸಕನಿಗೆ ಆ ಪಟ್ಟನ್ನು ಹೊಡೆದ್ಬಿಟ್ಟು ತಲೆಯ ಕಪಾಲು ಶೀರ್ಕೊಂಡು ಅಲ್ಲಿಂದ ಹೊರಟುವಂತಹ ಯಾವ ಒಂದು ಪರಮಾತ್ಮನ ಯೋನಿ ಎನ್ನ ಮಾರ್ಗ, ಯೋನಿ ಶಬ್ದ ಮಾರ್ಗ ಅಂತ ಅರ್ಥ. ಯೋನಿಷ್ಠ ಇಂದ ನಿಷಸಾದ ಅಂತ ಅಲ್ಲೂ ಋಗ್ವೇದ ನಿನಗೆ ಜಾಗವನ್ನು ಗೊತ್ತು ಮಾಡಿದ್ದೀನಿ ಅಂತ ಅರ್ಥ ಮಾಡಿದ್ದಾರೆ. ಇದೆಲ್ಲ ಕೇಳಿದ್ರೆ ಗುರುಗಳೇ ಆತರ ಆಗಿರೋದು? ನಾನು ಇದುವರೆಗೆ ನಾನು ಪ್ರತ್ಯಕ್ಷ ನೋಡಿಲ್ಲ, ಶಾಸ್ತ್ರೀಯ ಗಮ್ಯ. ಆಮೇಲೆ ಗೊತ್ತಾಗುದಿಲ್ಲ, ಅದು ಅಷ್ಟು ಸೂಕ್ಷ್ಮ ಹೋಗಿರುತ್ತಲ್ಲ, ಅದು ಹಂಗೆ ಮುಚ್ಕೊಂಡ್ಬಿಡ್ತಲ್ಲ. ಯೋಗಿಗಳಿಗೆ ಆಗತ್ತೆ ಅಂತ ಕೇಳಿದೀವಿ ಅಷ್ಟೇ, ನನಗಂತೂ ಅನುಭವ ಇಲ್ಲ. ಇಲ್ಲಿ ಮತ್ತೂರಲ್ಲಿ ಯಾರಿಗೂ ಆತರ ಆಗಿದಂತ? ಮತ್ತೂರಾಗಿಲ್ಲ. ಒಬ್ರು ಮತ್ತೂರಲ್ಲಿ ಅವ್ರಿಗೆ ಈ ರೀತಿ ಹೇಳಿದ್ರು, ನನಗೆ ಕೇಶವ ಬರ್ತಾ ಇದ್ದಾನೆ ಕರ್ಕೊಂಡು ಹೋಗಕ್ಕೆ, ನನಗೆ ಬೇಗ ನೀವು ಅದನ್ನ ರೆಡಿ ಮಾಡ್ರಿ. ಅಂದ್ರೆ ಸಾರಿಸ್ಬಿಟ್ಟು ಮಣ್ಣೆಲ್ಲ ಇತ್ತು, ಮಣ್ಣೆಲ್ಲ ಸಾರಿಸ್ಬಿಟ್ಟು ಅದಕ್ಕೆ ರಂಗೋಲಿ ಹಾಕಿ ಮೇಲೆ ದಕ್ಷಿಣಾಗ್ರ ದಬ್ಬೆ ಹಾಕಿ ನಾ ಬಂದು ಅಲ್ಲಿ ಮಲ್ಕೊಳ್ತೀನಿ ಮಾಡ್ತೀನಿ, ನಾನು ಇದನ್ನ ಊರ್ಧ್ವಮುಖವಾಗಿ ನಾನು ಹೊಟ್ಟು ಹೋಗ್ತೀನಿ ಅಂತೇಳಿ ಅವ್ರು ಹೇಳಿದ್ರು. ಹಾಗೆ ಅವ್ರ ಮಕ್ಕಳು ಹೋಗೇ ಬಿಟ್ರು ಅಂತಾರೆ. ಅದನ್ನ ಕೇಳಿದೀನಿ ನಾನು. ಗುರುಗಳೇ, ಹೊಳೆ ನರಸೀಪುರದಲ್ಲಿ ಅವ್ರು ಹೇಳಿದ್ರು. ಅಲ್ಲಿ ಸ್ಕೂಲಲ್ಲಿ ಇದ್ದಾಗ ಅಲ್ಲಿ ಒಬ್ಬ ಹುಡುಗ ಇದ್ದ, ಅವ್ರ ಅಜ್ಜ ಅವ್ರೆಲ್ಲಿಂದಲೋ ಸುತ್ಕೊಂಡ್ ಬಂದು ಜಗ್ಲಿ ಮೇಲೆ ಕೂತ್ಕೊಂಡ್ರಂತೆ. ಜಗ್ಲಿ ಮೇಲೆ ಕೂತ್ಕೊಂಡು ಮಗಳ ಮನೆಗೆ ನೀರ್ ಬೇಕು ಅಂದ್ರಂತೆ. ನೀರ್ ಕೊಟ್ರೆ ನಂಗೆ ಯಾಕೋ ತುಂಬಾ ಸುಸ್ತಾಗ್ತಿದೆ ಅಂತ ಮಲ್ಕೊಂಡ್ರಂತೆ. ಆ ಹುಡುಗ ಹೇಳ್ತಿತ್ತು, ತಲೆಯಿಂದ ತುಂಬಾ ಹೊಗೆ ಬಂದ್ಬಿಟ್ಟು ನಮ್ ತಾತ ಸತ್ತೋದ್ರು ಅಂತ. ನೋಡಿ, ಅವರು ಯಾವ್ದು ಹರಿಜನ ಅಲ್ವಮ್ಮ ಅವರು? ಅವ್ರಿಗೆ ಗೊತ್ತಿಲ್ಲ ಅಲ್ಲ, ಆ ಜನ ಹರಿಜನ ಹರಿಜನ. ಹೌದು ನೋಡಿ, ಹೌದು. ಪುಣ್ಯಾತ್ಮನಿಗೆ ಆ ತರಹ ಅಂತ ಬರ್ಬೇಕಾದ್ರೆ ಭಗವಂತ ಯಾರು ಭೇದ ಮಾಡಲ್ಲ, ಇದೇ ಗುರುತು. ಯಾವ ಉಪಾಸಕನಾದ್ರೂ ಹೋಗ್ಬೋದು. ಅವನು ಯಾವ ಪುಣ್ಯಾತ್ಮ ಏನ್ ಭಾವನೆ ಮಾಡ್ತಿದ್ನು ಯಾರಿಗೂ ಗೊತ್ತ. ಹೋಗ್ಬೋದು, ಯಾರು ಹೋಗಲ್ಲ ಅಂತ ಯಾರಿಗೂ. ಇದೇನು ಒಂದು ಜನಾಂಗಕ್ಕೆ ಮೀಸಲಾದಂತಹ ನಾಡಿ ಅಲ್ಲ, ಇದು ಮನುಷ್ಯ ಮಾತ್ರಕ್ಕಲ್ಲ ಇರುವಂತಹ ನಾಡಿ. ಪರಮಾತ್ಮನ ಯೋನಿ. ನಮಸ್ಕಾರ. ಇದು ರಮಣ ಮಹರ್ಷಿಗಳು ಆಶ್ರಮದಲ್ಲಿ ಒಬ್ರು ಇದ್ರಂತೆ, ಗಣಪತಿ ಮುನಿ ಅಂತ. ಕೇಳಿದ್ದಿ ಹೆಸರು? ಹೌದು. ಅವ್ರಿಗೆ ಹೀಗೆ ಸಹಸ್ರಾರ ಇದ್ರಲ್ಲಿ ಹೋಗಿ ಅವ್ರು ಜೀವಂತ ಇದ್ದು ಅಂತ ಹೇಳಿದೆ, ಅದು ನಿಜನಾ? ಅಲ್ಲ, ಹೋದ್ಮೇಲೆ ಜೀವಂತ ಇರಕ್ಕಾಗಲ್ಲ. ಹೋದ್ಮೇಲೆ ಜೀವ ಹೋಗೋದೇ ಆ ಜಾಗದಿಂದ. ಅಲ್ಲಿಂದ ಹೋಗಿರ್ಬೋದು ಅವರು, ಅಲ್ಲಿಂದ ಹೋಗಿರೋ ಸರಿ. ಹೋದ್ಮೇಲೂ ಜೀವಂತ ಸಮಾಧಿ ಅಂತ ಅಲ್ಲ, ಅದು ಸುಮ್ಮನೆ ಜನರಿಗೆ ಬ್ಲಾಕ್ ಮೇಲ್ ಮಾಡ್ಕೊಳಕಷ್ಟೇ. ಜೀವಂತ ಸಮಾಧಿ ಯಾರು ಮಾಡಲ್ಲ, ಯಾರಿಗೂ ಅರ್ಥ ಇಲ್ಲ. ಅದು ಮಹಾ ಪಾಪ ಅದು ಮಾಡಿದ್ರೆ. ಇನ್ನೊಂದು ಪ್ರಶ್ನೆ ಹೇಳಿಪ್ಪ. ಅದು ಹಂದಿ ಮುಳ್ಳಿಂದ ಏನೋ ಮಾಡ್ತಾರಂತಲ್ಲ ಗುರುಗಳೇ, ಅದು ಇದಕ್ಕೆ ಶ್ರೀಮಂತಕ್ಕೆ ಸೀಮಂತ ಮಾಡೋದು. ಅದು ಸಹಸ್ರಾರ ಮುಟ್ಬೇಕು ಅಂತ ಮಾಡ್ತಾರ. ಅದು ಗರ್ಭಿಣಿ ಹೆಂಡತಿಗೆ
ಸೀಮಂತದಲ್ಲಿ ಆ ಶಲ್ನಿ ಗರ್ಭಪುಂಜಿಗಳ ಶಲಾಲು ಗಪ್ಸಂಚ ಪ್ರಯುಂಜ ಮಾಡ್ಕೊಂಡು ಆ ಶಲ್ನಿ ತಗೊಂಡು ತಗೊಂಡು ಇದಾಗಿರೋ ಮಗಳು ಹೀಗೆ ಮುಟ್ಟಿಸ್ಬಿಟ್ಟು ಹಿಂದಕ್ಕೆ ಹಾಕಬೇಕು, ಅದನ್ನ ನೋಡಬಾರ್ದು, ಕೈ ತೊಳ್ಕೋಬೇಕು ಅಂತ ಒಂದು ಇದು ಆ ಪಸ್ತಂಪರು ಹೇಳಿದ್ದಾರೆ. ಅದು ಸಂಸ್ಕಾರ ಅಷ್ಟೇ. ಅದು ಚುಚ್ಚಲ್ಲ ಅಲ್ಲಿ ಅದನ್ನ ಅಲ್ಲೇನು ತಲೆಗೇನು ಚುಚ್ಚಲ್ಲ ಅಲ್ಲಿ. ಅದು ಬ್ರಹ್ಮಕ್ಕೇನೆ ಪರಮಾತ್ಮನಿಗೆ ಯೋನಿನ ಮಾರ್ಗ, ಸ್ವರೂಪ ಮಾಡ್ಕೊಳ್ಳೋಕೆ ದ್ವಾರವಾಗಿದೆ. ಆದ್ರಿಂದ ಆತನ ಹೋಗ್ತಾನೆ ಅಂತ 10 ನಿಮಿಷ ಲೇಟ್ ಆಗ್ಬಿಡ್ತೀವಿ. ಕುಮಾರ ಆವಾಗಲೇ ಸಾಕು ಅಂದ.